ಮನಃಶಾಂತಿ, ಸಮಾಧಾನ, ಸಂತೋಷ, ಹರ್ಷ, ಆನಂದ, ಐಶ್ವರ್ಯ, ಸುಖ, ಸಮೃದ್ಧಿ ಸಮಸ್ತವು ದೇವರ ರಾಜ್ಯ ಎಂಬ ನಿಧಿ ನಿಕ್ಷೇಪಗಳಲ್ಲಿ ಅಡಕವಾಗಿದೆ. ಕಂಪ್ಲೀಟ್ ಪ್ಯಾಕೇಜ್ ಫಾರ್ ದ ಮ್ಯಾನ್ ಕೈಂಡ್ ಥ್ರೂ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಮೂಲಕವಾಗಿ ಮಾನವ ಜಾತಿಗೆ ಬೇಕಾಗಿರತಕ್ಕಂಥ ಸಂಪೂರ್ಣವಾದದ್ದು ದೇವರ ರಾಜ್ಯದ ನಿಧಿ ನಿಕ್ಷೇಪಗಳು ನಮಗೆ ಅನುಗ್ರಹಿಸಲ್ಪಡಲಿ ಎಂಬುದಾಗಿ. ಅದೇನೆಂದರೆ ಶಾಂತಿ, ನೀತಿ, ಸಮಾಧಾನ, ಪವಿತ್ರಾತ್ಮದಿಂದ ಉಂಟಾಗತಕ್ಕಂಥ ಆನಂದ, ಆರೋಗ್ಯ, ಐಶ್ವರ್ಯ, ಘನತೆ ಇವೆಲ್ಲವೂ ಇನ್ನೂ ಬಹಳಷ್ಟು ದೇವರ ರಾಜ್ಯದೊಳಗೆ ಒಳಗೊಂಡಿವೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಆ ವಾಕ್ಯವನ್ನು ಕೇಳಿಕೊಂಡು ಕರ್ತನ ಆ ರಾಜ್ಯದ ಸುಖವನ್ನು ನಾವೆಲ್ಲರೂ ಅನುಭವಿಸೋಣ. ಪ್ರಾರ್ಥಿಸೋಣ. ನಮ್ಮನ್ನು ಚಕ್ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ, ಭೂಲೋಕದ ಎಲ್ಲ ಜನರಾಗಿರುವ ನಾವೆಲ್ಲರೂ ಕರ್ತನೆ, ನಮಗಾಗಿ ಕರ್ತನೆ ಸಿಲುವೆ ಮೇಲೆ ಮರಣಿಸಿ ದೇವರ ರಾಜ್ಯದ ಎಲ್ಲ ಬಾಧ್ಯತೆಯನ್ನು, ದೇವರ ರಾಜ್ಯದಿಂದ ಉಂಟಾಗತಕ್ಕಂಥ ಎಲ್ಲ ಆಶೀರ್ವಾದಗಳನ್ನು, ದೇವರ ರಾಜ್ಯದಿಂದ ಉಂಟಾಗತಕ್ಕಂಥ ರಕ್ಷಣೆ ಕರ್ತನೆ, ದೇವರ ರಾಜ್ಯದಿಂದ ಉಂಟಾಗತಕ್ಕಂಥ ತೃಪ್ತಿಯುಳ್ಳ ದೀರ್ಘಾಯು ಕರ್ತನೆ, ಸಕಲವು ಕರ್ತನೆ ನಿನ್ನ ಮಕ್ಕಳಾದ ನಮಗೆ ಕರ್ತನೆ ಅನುಗ್ರಹಿಸು ಕರ್ತನೆ. ಅದನ್ನು ಅನುಭವಿಸುವಂತೆ ಸಹಾಯ ಮಾಡು ಕರ್ತನೆ. ಯಾರ್ಯಾರು ಕರ್ತನೆ ಇವತ್ತು ಮನಃಶಾಂತಿ ಇಲ್ಲದೆ ಬಳಲುತ್ತಾ ಇದ್ದಾರೆ, ಅವರೆಲ್ಲರಿಗೆ ಆ ದುಃಖ ಬಾಧೆಗಳಿಂದ ಬಿಡುಗಡೆಯನ್ನು ಅನುಗ್ರಹಿಸಿ ಕರ್ತನೆ, ಅವರಿಗೆ ಶಾಂತಿ ಸಮಾಧಾನವು ಅವರ ಜೀವನದಲ್ಲಿ ಅವರಿಗೆ ಅನುಗ್ರಹಿಸು ಕರ್ತನೆ. ಅನಾರೋಗ್ಯದಿಂದ ಬಳಲುತ್ತಿರತಕ್ಕಂಥ ಈ ವಾಕ್ಯವನ್ನು ಕೇಳಿ ಮುಗಿಸಿದ್ರೊಳಗೆ ಗುಣಮುಖರಾಗುವುದಷ್ಟೇ ಅಲ್ಲದೆ ಗುಣಮುಖರಾಗಿ ಆರೋಗ್ಯದಲ್ಲಿ ತನ್ನ ಜೀವನವನ್ನು ಸಾಗಿಸಿಕೊಂಡು ಹೋಗುವಂತೆ ಈ ಸಂದೇಶದಲ್ಲಿ ಕರ್ತನೆ ಅವರಿಗೆ ಬಲವನ್ನು ನೀಡು ಕರ್ತನೆ. ಬಡತನದಲ್ಲಿದ್ದವ್ರನ್ನು ಕರ್ತನೆ ಬಡತನದಿಂದ ಮುಕ್ತಗೊಳಿಸಿ ಕರ್ತನೆ, ಸಿರಿತನವು ಅವರಿಗೆ ಅನುಗ್ರಹಿಸಿ ಜೀವಮಾನ ಕಾಲವೆಲ್ಲ ಆ ಸಿರಿತನದಲ್ಲಿ ಅನೇಕ ಜನರಿಗೆ ಸಹಾಯಕರಾಗಿ, ಉಪಯುಕ್ತರಾಗಿ, ಲಾಭದಾಯಕವಾಗಿ, ಆಶೀರ್ವಾದವಾಗಿರುವಂತೆ ಸಹಾಯ ಮಾಡಿ ಕರ್ತನೆ. ಹೌದು ಕರ್ತನೆ, ದೇವಾದಿ ದೇವನೇ ನಿನಗೆ ವಂದನೆಗಳು ರಾಜ. ದೇವರ ರಾಜ್ಯದ ನಿಧಿ ನಿಕ್ಷೇಪಗಳು ಕಂಡುಕೊಂಡಿದ್ದೇವೆ ರಾಜ. ಅದನ್ನು ಅನುಭವಿಸುವುದಕ್ಕಾಗಿ ನಿನ್ನ ಜನರು, ನಿನ್ನ ಜನಾಂಗವು ಈ ವಾಕ್ಯಗಳನ್ನು ಕೇಳಿ ಅದರಲ್ಲಿರ್ತಕ್ಕಂಥ ಸುಕ್ಷೇಮಗಳನ್ನು, ಆರೋಗ್ಯಗಳನ್ನು, ಐಶ್ವರ್ಯಗಳನ್ನು, ಆನಂದ ಹರ್ಷಗಳನ್ನು ಕರ್ತನೆ ಮನಃಶಾಂತಿಯನ್ನು ಅನುಭವಿಸಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ತಂದೆ, ಆಮೇನ್. ನಾವು ಕಳೆದ ವಾಲ್ಯೂಮ್ನಲ್ಲಿ ಕೇಳಿಕೊಂಡಿದ್ದೇವೆ, ಆ ಮತ್ತಾಯ ಸುವಾರ್ತೆ 13ನೇ ಅಧ್ಯಾಯ 44ನೇ ವಚನದಲ್ಲಿ ನಾವು ನೋಡಿದ್ದೇವೆ, ದೇವರ ರಾಜ್ಯ ಹೊಲದಲ್ಲಿ ಬಚ್ಚಿಟ್ಟಿರುವ ನಿಧಿ ನಿಕ್ಷೇಪಗಳಿಗೆ ಸಮಾನವಾಗಿದೆ ಎಂಬುದಾಗಿ. ದೇವರ ರಾಜ್ಯ ಪರದೇಶಿಗೆ ಸಮಾನವಾದದ್ದು ಅಂತ ಹೇಳಿಲ್ಲ. ದೇವರ ರಾಜ್ಯ ಎರಡನೇ ಆಗಮನಕ್ಕೆ ಸಮಾನವಾಗಿದೆ ಅಂತ ಹೇಳಿಲ್ಲ. ದೇವರ ರಾಜ್ಯ ಇನ್ನು ಯಾವುದಕ್ಕೂ ಸಮಾನವಂತ ಹೇಳಿಲ್ಲ. ದೇವರ ರಾಜ್ಯ ಈಗಲೇ ನಮ್ಮ ಮಧ್ಯದಲ್ಲಿದೆ. ಆ ರಾಜ್ಯ ಎದಕ್ಕೆ ಸಮಾನವಾಗಿದೆ ಅಂತ ಹೇಳಿದೆ ಅಂದರೆ, ಇಗೋ ಹೊಲದಲ್ಲಿ ಬಚ್ಚಿಟ್ಟ ನಿಧಿ ನಿಕ್ಷೇಪಗಳಿಗೆ ಸಮಾನವಾಗಿದೆ. ಅದನ್ನು ಕಂಡುಕೊಂಡ ಓರ್ವ ಸಂತೋಷದಿಂದ ಹೋಗಿ ತನ್ನ ಜೀವಮಾನ ಕಾಲದ ಎಲ್ಲ ಸಂಪತ್ತನ್ನು ಮಾರಿ ಆ ಹೊಲವನ್ನು ಕೊಂಡುಕೊಂಡ. ಅದರೊಳಗಿರುವ ನಿಧಿ ನಿಕ್ಷೇಪಗಳು ಕೊಂಡುಕೊಳ್ಳಿಕ್ಕಾಗಲ್ಲ, ಆದರೆ ಹೊಲ ಏನೆಂತ ಗೊತ್ತಾಯ್ತು ನಮಗೆ. ಹೊಲ ಭಾಳ ಸುಲಭವಾಗಿ ಆತನು ಕೊಂಡುಕೊಳ್ಳಿಕ್ಕಾಯ್ತು. ನಾನು ಹೇಳೋದೇನೆಂದರೆ, ಆ ಹೊಲದಲ್ಲಿ ದೇವರ ರಾಜ್ಯ ನಿಧಿ ನಿಕ್ಷೇಪಗಳಿಗೆ ಸಮಾನವಾಗಿದೆ ಅಂದರೆ ಕಂಪ್ಲೀಟ್ ಪ್ಯಾಕೇಜ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ನಾವೆಲ್ಲ ಏನು ಮಾಡ್ತಾ ಇದ್ವಿ, ಅದರೊಳಗೆ ನಂಬಿಕೆ, ಮಾನಸಾಂತರ, ರಕ್ಷಣೆ,
ಕೆಲವು ಜನರು ಪಾಪದಿಂದ ಮಾತ್ರ ರಕ್ಷಣೆ, ನಿಮಗೆ ಪಾಪದಿಂದ ಮಾತ್ರ ರಕ್ಷಣೆ. ಆ ಪಾಪದಿಂದ ರಕ್ಷಣೆ ಉಂಟಾದರೆ ನೀವು ಪರಿಶುದ್ಧರಾಗ್ತೀರಿ. ಪರಿಶುದ್ಧರಾಗಿದ ಮೇಲೆ ನೀವು ಪರಲೋಕಕ್ಕೆ ಹೋಗಲಿಕ್ಕೆ, ನೀವು ಪರದೇಶಿಗೆ ಹೋಗಲಿಕ್ಕೆ ನೀವು ತಯಾರಾಗಿದ್ರಿ ಎಂಬುದಾಗಿ ಕೆಲವು ಜನರು ಈ ರೀತಿಯಲ್ಲಿ ಅರ್ಥ ಮಾಡಿಕೊಡಿದ್ರು. 1800 ವರ್ಷಗಳಾಯಿತು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರಲ್ಪಡುವುದು ನಿಂತು ಹೋಗಿ. ಈಗ 15 ವರ್ಷ ಆಯಿತು ದೇವರ ರಾಜ್ಯದ ಸುವಾರ್ತೆ ಒಂದು ದೊಡ್ಡ ಭಕ್ತರ ಮೂಲಕವಾಗಿ ಸಾರಲ್ಪಡ್ತಾ ಇದೆ. ಯಾಕಂದರೆ ಇದನ್ನು ನಾವು ಅಪಾರ್ಥ ಮಾಡಿಕೊಂಡಿದ್ದೇವೆ. ದೇವರ ರಾಜ್ಯ ಸಮೀಪದಲ್ಲಿದೆ, ಮನಸ್ಸು ತಿರುಗಿಕೊಳ್ಳ್ರಿ, ಆ ರಾಜ್ಯದೊಳಗೆ ಪ್ರವೇಶ ಮಾಡ್ರಿ. ಆ ರಾಜ್ಯದೊಳಗಿರುವ ಸುಖ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ತೃಪ್ತಿಯುಳ್ಳ ದೀರ್ಘಾಯು, ಶ್ರೇಷ್ಠತ್ವ ಎಲ್ಲವೂ ಅದರೊಳಗೆ ಅಡಕವಾಗಿದೆ. ಅದರೊಳಗೆ ನಾವು ಏನು ಮಾಡ್ತಾ ಇದ್ದೇವೆ? ಇತ್ತೀಚೆಗೆ ಆ ರಾಜ್ಯದಲ್ಲಿ ಯಾಕೆ ಬರ್ತಾ ಇದ್ದಾರೆ ಅಂದರೆ, ರಾಜ್ಯದ ವಿಷಯ ಕೇಳಿಲ್ಲ ಅವರು, ರಾಜ್ಯದಲ್ಲಿ ಇರ್ತಕ್ಕಂಥ ಆರೋಗ್ಯದ ವಿಷಯದಲ್ಲಿ ಕೇಳಿದ್ದಾರೆ ಕೆಲವು ಜನ. ದ ಗಾಸ್ಪಲ್ ಇಸ್ ನಾಟ್ ಓನ್ಲಿ ದ ಡೆಲಿವರೆನ್ಸ್. ರೋಗಿಗಳಿಗೆ, ಬಂಧಿತರಿಗೆ, ಬಾಧಿತರಿಗೆ ಬಿಡುಗಡೆ ಮಾತ್ರವೇ ಸುವಾರ್ತೆ ಅಲ್ಲ, ಬಿಡುಗಡೆ ಮಾತ್ರ ಅಲ್ಲ, ಅದರಿಂದ ಮತ್ತು ಇದೆ. ಕೆಲವು ಜನ ಸ್ವಸ್ಥತೆಯು ರಾಜ್ಯದಲ್ಲಿ ಇದೆ. ಕೆಲವು ಜನ ತಿಳ್ಕೊಂಡಿದ್ದಾರೆ ರಕ್ಷಣೆ ಮಾತ್ರ, ಪಾಪದಿಂದ ವಿಮೋಚನೆ ಮಾತ್ರ ರಾಜ್ಯದಲ್ಲಿ ಇದೆ ಎಂಬುದಾಗಿ ತಿಳ್ಕೊಂಡಿದ್ದಾರೆ. ಇದು ರಾಜ್ಯದ ಒಂದೊಂದು ಭಾಗಗಳು, ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಆಶೀರ್ವಾದಗಳ ಬಗ್ಗೆ ನಾವು ನೋಡ್ತಾ ಹೋಗ್ತಾ ಇದ್ದೇವೆ. ಅದಕ್ಕಾಗಿ ಸುಂದರವಾಗಿ ಲೇಖಿಸಲಾಗಿದೆ. ಆ ರಾಜ್ಯದಲ್ಲಿರ್ತಕ್ಕಂಥ ನಿಧಿ ನಿಕ್ಷೇಪಗಳು ಏನಂದರೆ, ಪರಲೋಕ ರಾಜ್ಯ ನಮಗೆ ಕೊಡಲಾಗಿದೆ. ಆ ಪರಲೋಕ ರಾಜ್ಯದೊಳಗೆ ನಾವು ಪ್ರಜೆಗಳಾಗಿರುವುದಾದರೆ, ಮಕ್ಕಳಾಗಿರುವುದಾದರೆ, ಪರಲೋಕ ರಾಜ್ಯದಲ್ಲಿರುವ ಎಲ್ಲ ಸೌಲಭ್ಯಗಳು, ಮೂಲಭೂತ ಸೌಕರ್ಯಗಳು, ರಕ್ಷಣೆ ಆಗಲಿ, ಪಾಪದಿಂದ ವಿಮೋಚನೆ ಆಗಲಿ, ನಿಮ್ಮ ಜೀವಮಾನ ಕಾಲವಲ್ಲ ನಿಮ್ಮ ಆತ್ಮ ಪ್ರಾಣದ ರಕ್ಷಣೆ ಆಗಲಿ, ನಿಮ್ಮ ಮಕ್ಕಳು, ಕುಟುಂಬದ ಎಲ್ಲ ಸದಸ್ಯರು, ನಿಮ್ಮ ಕೆಲಸಗಾರರ ರಕ್ಷಣೆ ಆಗಲಿ, ನಿಮಗಿರುವ ಸೊತ್ತು, ಆಸ್ತಿ ಪಾಸ್ತಿಗಳು, ಹೊಲಗದ್ದೆಗಳು, ಕತ್ತೆ, ಎತ್ತು, ವಸ್ತುಗಳೆಲ್ಲ ಅವುಗಳ ರಕ್ಷಣೆ ಆಗಲಿ, ಅದು ಕೂಡ ಈ ದೇವರ ರಾಜ್ಯದಲ್ಲಿ ಅನುಗ್ರಹಿಸ. ಮತ್ತು ಕೆಲವು ಜನ ಅನಾರೋಗ್ಯದಲ್ಲಿದ್ದಾರೆ. ಅನಾರೋಗ್ಯದಲ್ಲಿದ್ದರೂ ಕೂಡ ಸ್ವಸ್ಥತೆ ಈ ರಾಜ್ಯದಲ್ಲಿದೆ. ಅದಕ್ಕಾಗಿ ನಾವು ಸ್ವಸ್ಥತೆಯನ್ನು ಮಾತ್ರ ಸಾರೋದಲ್ಲ, ರಾಜ್ಯವನ್ನು ಸಾರಿದರೆ ಆ ರಾಜ್ಯದಲ್ಲಿ ಇರುವ ಸ್ವಸ್ಥತೆಯೂ ಸಿಗುತ್ತೆ, ರಕ್ಷಣೆಯೂ ಸಿಗುತ್ತೆ, ಪಾಪ ಪರಿಹಾರನೂ ಸಿಗುತ್ತೆ, ಬಿಡುಗಡೆನೂ ಸಿಗುತ್ತೆ. ಬಿಡುಗಡೆ ಆದ ಮೇಲೆ, ಅವರು ಬಿಡುಗಡೆ ಆಗಿದ ನಂತರ ಅವರ ಜೀವಮಾನ ಕಾಲ, ಒಂದು ಶಾಪದಿಂದ, ರೋಗದಿಂದ, ವ್ಯಾಧಿಗಳಿಂದ ಎಲ್ಲದರಿಂದ ಬಿಡುಗಡೆ ಆದ ನಂತರ ಜೀವಮಾನ ಕಾಲವೆಲ್ಲ ಅವರ ರಕ್ಷಣೆಯ ಬಾಧ್ಯತೆಯು ದೇವರ ರಾಜ್ಯದ ಭುಜ ಮೇಲಿರುತ್ತದೆ. ಹಲ್ಲೆಲೂಯ. ಆದ ಕಾರಣ ನಾವು ಒಂದನ್ನು ಪವಿತ್ರಾತ್ಮಾಭಿಷೇಕ, ಪವಿತ್ರಾತ್ಮಾಭಿಷೇಕ ಪರಲೋಕ ರಾಜ್ಯದ ಪವಿತ್ರಾತ್ಮಾಭಿಷೇಕನು ರಾಜ್ಯದಲ್ಲಿದೆ. ಪ್ರೈಸ್ ಲಾರ್ಡ್ ಜೀಸಸ್. 9 ವರಗಳು ಇರಬೇಕು. 9 ವರಗಳಿದ್ರೆ ಈ ಪರಲೋಕ ರಾಜ್ಯಕ್ಕೆ ಹೋಗತಕ್ಕಂಥ ಈ ಒಂದು ಸಭೆಗೆ 9 ವರಗಳು ಕೂಡ ಆ ರಾಜ್ಯದಲ್ಲಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಐಶ್ವರ್ಯವು ಆ ರಾಜ್ಯದಲ್ಲಿದೆ. ಅದಕ್ಕಾಗಿ ಆ ರಾಜ್ಯದಿಂದ ಉಂಟಾಗತಕ್ಕಂಥ ಆಶೀರ್ವಾದಗಳು, ಇಲ್ಲಿ ಯಾಕೋಬನು ತನ್ನ ಅಣ್ಣನಿಗೆ ಪ್ರಾಮಾಣಿಕವಾಗಿ ಹೇಗೆ ಕೊಂಡುಕೊಂಡ? ಪ್ರಾಮಾಣಿಕವಾಗಿ ಕೊಂಡುಕೊಂಡ. ನಿನ್ನೆ ನಾವು ಕೇಳಿದೆ, ಭಾಳ ತಮಾಷೆ ಆಗಿತ್ತದು. ಅಣ್ಣ ತನ್ನ ಹೊಟ್ಟೆಪಾಡಿಗಾಗಿ, ತನ್ನ ಹಸುಗಾಗಿ, ಮತ್ತು ಕೆಂಪು ಗುಗ್ಗರಿಗಳು ಕಾಣ್ತಾ ಇತ್ತು, ಮಸ್ತ್ ಚೆನ್ನಾಗಿ ವಾಸನೆ ಬರ್ತಾ ಇತ್ತು. ವಾಸನೆ, ಇಂದ್ರಿಯಗಳು ನೋಡ್ರಿ, ಮೂಗು, ಕಣ್ಣು ಮತ್ತು ನಾಲಿಗೆ, ಈ 3 ಇಂದ್ರಿಯಗಳನ್ನು ಬಹಳ ಶೋಧನೆ ಮಾಡಿದ. ಆದರೆ ಅವ್ರ ತಾಯಿ ಚೆನ್ನಾಗಿ ಇವನಿಗೆ ಅಡುಗೆ ಮಾಡೋದು ಕಳಿಸ್ಕೊಟ್ಟಿದ್ಲು. ಆದ ಕಾರಣ ಆ ಸಮಯದಲ್ಲಿ ಇವನು ಜಂಗಲ್ ಮನುಷ್ಯ, ಇವನು ಖಾಲಿ ಹಲ್ಲೋ ಅಂತೇಳಿ ಜಂಗಲ್ಗೆ ಹೋಗಿ ತಿರುಗಾಡವನು. ಇವನು ಮಾತ್ರ ಯಾಕೋಬನು ತಾಯಿ ಜೊತೆಯಲ್ಲಿರುವ ಸಾಧು. ಇವನು ರಫ್ ಅಂಡ್ ಟಫ್. ಯಾರು? ಏಷಾವನು. ಆದ ಕಾರಣ ಇಲ್ಲಿ ನಾನು ಅಧ್ಯಯನ ಮಾಡ್ತಿದ್ರೆ ಈ ಹೊಲದಲ್ಲಿ ಬಚ್ಚಿಟ್ಟಿರುವ ನಿಧಿ ನಿಕ್ಷೇಪಗಳ ಬಗ್ಗೆ ಓದ್ತಿರುವ ಅಲ್ಲಿ ಒಂದು ಲಾ ಪಾಯಿಂಟ್ ಕಂಡಿದೆ. ಯಾಕಂದ್ರೆ ನಿಧಿ ಆ ಹೊಲದಲ್ಲಿ ಇರುವುದನ್ನು ಯಾರಿಗೆ ಹೇಳಿಲ್ಲ?
ಯಜಮಾನನಿಗೆ ಹೇಳಿಲ್ಲ. ಆದರೆ ಯಜಮಾನನಿಗೆ ತನ್ನ ಸಂಪತ್ತೆಲ್ಲ ಮಾರಿ ಅದಕ್ಕೆ ಮೌಲ್ಯವನ್ನು ಕಟ್ಟಿದ. ಆದರೆ ಯಜಮಾನನಿಗೆ ಅರ್ಥ ಆಗ್ತಲ್ಲ, ಮಾರುವ ಯಜಮಾನನಿಗೆ. ಸರ್ ನಿಮ್ಮ ಕಡೆ ಇಷ್ಟು ದಿವಸ ಕೆಲಸ ಮಾಡ್ತಾರೆ ಸರ್, ಇದು ಹೊಲ ನಂಗೆ ಕೊಟ್ಬಿಡ್ರಿ. ಇದೆಲ್ಲ ಹೊಲ ಕೊಳ್ಳಕ್ಕೆ ಬಂದು ಇದು ಎಷ್ಟು ಗೊತ್ತೈತಿ, ಇದು 50,000 ರೂಪಾಯಿ. 50,000 ರೂಪಾಯಿ ಸರ್, 30,000 ರೂಪಾಯಿ ಕೊಡ್ರಿ ಸರ್ ಅಂದರೆ, ಇಲ್ಲ 50,000 ರೂಪಾಯಿಗೆ ನಾನು ಕೊಡ್ಲಿಕ್ಕೆ ಬರೋದು, ಅಸಲು ಮಾರೋದೇ ಇಲ್ಲ, ಹೋಗಿ ನಿಂಗೆ. ಮತ್ತಿಲ್ಲ ಅಂತೇಳಿ 50,000 ರೂಪಾಯಿ ಕೊಡ್ತೀನಿ. 50,000 ರೂಪಾಯಿ ಇನ್ನೂ ಜನ 50,000 ರೂಪಾಯಿ ಕೇಳತ್ತಾರೆ, ನೀ ಎಷ್ಟು ಕೊಡ್ತಿ ಕೇಳತ್ತೇಳಿ ಅವ್ರು. ಏನಾಯ್ತು, ಇದು ಹಿಂಗಲ್ಲ, ಇದು ಎಟ್ ಎನಿ ಕಾಸ್ಟ್ ಐ ನೀಡ್ ದಿಸ್ ಹೊಲ. ಯಾಕಂದ್ರೆ ಆ ಹೊಲದೊಳಗೆ ಏನಿದೆ, ಎಂಥ ನಿಧಿ ನಿಕ್ಷೇಪಗಳಂದ್ರೆ ನಿನ್ನ ಜೀವಮಾನ ಕಾಲ ಮಾತ್ರ ಅಲ್ಲ, ಯಾಕೋಬನು ಸತ್ತೋಗಿ ಇವತ್ತಿಗೆ 2,000 ವರ್ಷಗಳು ಮೀರಿ 3,000ಗಳ ಸಮೀಪ ವರ್ಷಗಳಲ್ಲಿ ಯಾಕೋಬನು ತೀರಿ ಹೋಗಿದನು. ಆದರೆ ಇವತ್ತಿಗೂ ಯಾಕೋಬನು ಇಸ್ರಾಯೇಲ್ ಎಂಬುದಾಗಿ ಮಾರ್ಪಟ್ಟವಾಗಿದ್ದಾನೆ. ಆತನ ಮೇಲಿರೋ ಆಶೀರ್ವಾದ ಇವತ್ತಿಗೂ ನಿಂತೋಗಿಲ್ಲ. ಇಸ್ರಾಯೇಲ್ ಜನಾಂಗ ಸರ್ವ ಸುಭದ್ರತೆಯಲ್ಲಿ, ಸರ್ವ ರಕ್ಷಣೆಯಲ್ಲಿ ಇವತ್ತಿಗೂ ಭದ್ರವಾಗಿದ್ದಾರೆ. ಅಂದರೆ ಆ ನಿಧಿ ನಿಕ್ಷೇಪದ ರಹಸ್ಯ ಯಾಕೋಬನಿಗೆ ಗೊತ್ತಿತ್ತು. ಪ್ರೈಸ್ ದಿ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ದೇವರ ಮಕ್ಕಳೇ, ಸಾಧಾರಣವಾದ ಸಂಗತಿಯಲ್ಲ. ಯಾಕೋಬನ ಆ ದಿವಸ ಕೊಂಡುಕೊಂಡಿದ್ದು ಪ್ರಾಮಾಣಿಕವಾಗಿ ಕೊಂಡುಕೊಂಡನೆ. ಅದರ ಒಳಗೆ ಏನಿದೆ, ಎಂಥ ನಿಧಿ ನಿಕ್ಷೇಪ, ದೇವರ ರಾಜ್ಯ, ದ ಡೊಮಿನಿಯನ್, ದ ಕಿಂಗ್ಡಮ್ ಆಫ್ ಗಾಡ್ ಹಿಡನ್ ಇನ್ ದಟ್ ಫೀಲ್ಡ್. ಪ್ರೈಸ್ ಲಾರ್ಡ್ ಜೀಸಸ್, ದೇವರ ನಾಮಕ್ಕೆ ಮಹಿಮೆಯಾಗಲಿ. ಆ ರಾಜ್ಯ ಇವತ್ತು ನಮ್ಮ ಒಳಗಿದೆ. ನಾವು ಎಲ್ಲಿ ನಡೀತಾ ಇದ್ರು, ವಿ ಆರ್ ನಾಟ್ ವಾಕಿಂಗ್ ಅಲೋನ್, ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಾಕಿಂಗ್ ವಿತ್ ಅಸ್. ನಾವು ದೇವರ ಪ್ರಭುತ್ವ, ದೇವರ ಆಳ್ವಿಕೆ, ದೇವರ ಆ ಮಹಿಮೆ, ಪ್ರಭಾವ, ಬಲವು ನಮ್ಮಲ್ಲಿ ನಡೀತಾ ಇದೆ. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಈ ಒಂದು ನಿಧಿ ನಿಕ್ಷೇಪಗಳು ಒಳಗೊಂಡಿರ್ತಕ್ಕಂಥ ದೇವರ ರಾಜ್ಯಕ್ಕಾಗಿ ಮೌಲ್ಯವನ್ನು ಕಟ್ಟಿದ, ತನ್ನ ಜೀವಮಾನ ಕಾಲವೆಲ್ಲ ಯವನ ಪ್ರಾಯವರೆಗೆ ತಾನು ಟ್ರೈನ್ ಆಗಿದ್ದ ಎಲ್ಲ ಕುಕ್ಕಿಂಗ್ ಮಾಡಿಕೊಂಡು ಅದರೊಳಗೆ ಎಲ್ಲದಕ್ಕಿಂತ ಸೂಪರ್ ಕುಕ್ಕಿಂಗನ್ನು ರೆಡಿ ಮಾಡಿದ್ದಾನೆ. ಯಾರು? ತಮ್ಮ ಸಣ್ಣವನು. ಆದರೆ ಇವನು ಕರೆಕ್ಟ್ ಗೆಸ್ ಮಾಡಿದ್ದಾನೆ. ಇವನು ಯಾವ ಟೈಮ್ನಲ್ಲಿ ಅಡ್ಡಾಡಿ ಬಂದು ಹಸುವಿಂದ ಬರ್ತಾನೆ, ಬಹಳ ಟಯರ್ಡಾಗಿ ಬರ್ತಾನೆ, ಹಸು ಆಗ್ತಾನೆ. ಇವನು ಬಂದ್ಕೊಳ್ಳಿ, ನೀವು ಬೇಕು ಅಮ್ಮ ನಂಗೆ ಊಟ ಹಾಕತ್ತೆ. ಕೆಲವು ಜನ ಇರ್ತಾರೆ, ಗೊತ್ತಿದೆ ನೀವು ಯಾವ ಟೈಮ್ನಲ್ಲಿ ಹೆಂಗೆ ಮಾಡ್ಬೇಕಂತೇಳಿ. ಇವನು ಭಾಳ ಹುಷಾರು, ಇವನು ಸ್ಮಾರ್ಟ್. ಇವನು ಯಾರು? ಇವನು ಜಾಣನಿವನು, ಸಾತ್ವಿಕನು, ಜಾಣನು ಮತ್ತು ಹೊಲದಲ್ಲಿ ಅಡಕವಾಗಿರುವ ನಿಧಿ ನಿಕ್ಷೇಪಗಳ ಕುರಿತು ಸಂಪೂರ್ಣ ಮಾಹಿತಿ ಚಿಕ್ಕಂದಿನಿಂದಲೇ ಅವರ ತಲೆಯಲ್ಲಿ ತಾಯಿ ಹಾಕಿಟ್ಟಿದ್ದಾಳೆ. ಪ್ರೈಸ್ ಲಾರ್ಡ್ ಜೀಸಸ್. ಈತನು ಅದನ್ನು ತೆಗೆದುಕೊಳ್ಳುವಾಗ ಅವನು ಎಂಥ ಒಳ್ಳೆ ಓನರ್ ಇರ್ಬೋದು. ಮಾರುವಾಗ ಓನರ್ಗೆ ಅರ್ಥ ಆಗ್ತಾ ಇಲ್ಲ, ಇವನು ಇಷ್ಟೆಲ್ಲ ಬೆಳೆ ಕೊಡ್ತಾನೆ. ಓನರ್ ಏನು ತಿಳ್ಕೊಂಡಿದ್ದಾನೆ, ಆಸೆಯಿಂದ ಇಷ್ಟು 50,000 ಹೋಗಿ 1,00,000 ಕೊಡ್ಲಿಕ್ಕೆ ರೆಡಿ ಆಗಿದ್ದಾನಲ್ಲ ಈ ಮನುಷ್ಯ. ಆಯ್ತು ಸರ್, ನನಗೆ ಎಷ್ಟು ಖರ್ಚಾದ್ರೂ ಬರಲ್ಲ, 1,00,000 ಕೊಡ್ತೇನೆ, ನನಗೆ ಬದುಕಿದೆ ಅದು, ನಾನು 1,00,000 ಕೊಡ್ತೇನೆ ಅಂತ ಹೇಳಿದ್ರೆ, ಇವನು ಓನರ್, ಅವನು ಕಸ್ಟಮರ್. ಅವನು ಓನರ್ ಅಂತ ತಿಳ್ಕೊಂಡಿದ್ದಾನೆ, ಯಜಮಾನನು, ಹೊಲದ ಯಜಮಾನನು. ಕಸ್ಟಮರ್ ಎಂತ ಮೂರ್ಖ ಎಂಬುದಾಗಿ ತಿಳ್ಕೊಂಡಾನೆ. ಆದರೆ ಓನರ್ ಎಷ್ಟು ದೊಡ್ಡ ಮೂರ್ಖನಾಗಿದ್ದಾನೆ ಅಂತ ಗೊತ್ತಾಗಿಲ್ಲ ಅಲ್ಲಿ ಯಾರಿಗೆ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕೆ ಅದು ಯಜಮಾನ ಏನು ಮಾಡಿಬಿಟ್ಟಿದ್ದಾನೆ, ಎಂಥ ಮಳ್ಳ ಇವನು, ಇದು 50,000 ರೂಪಾಯಿಗೆ 50-40,000 ರೂಪಾಯಿಗೆ ಸಿಗುವಂಥ ಈ ಒಂದು ಮೌಲ್ಯವುಳ್ಳ ಈ ಹೊಲವನ್ನು 1,00,000 ಕೊಂಡುಕೊಳ್ತಾ ಇದ್ದಂದರೆ ದಿಢೀರ್ನ ಕೊಟ್ಟುಬಿಟ್ಟ. ಅದು ಹೆಂಗೆ ಕೊಟ್ಟಿದ್ದಾನೆ? ಸುಮ್ಮನೆ ಅಲ್ಲ, ನೀನು ಕೊಡೋದಾಯ್ತು, ಇದನ್ನು ಎಗ್ರಿಮೆಂಟ್ ಮಾಡಂತ ಹೇಳ್ದ. ಯಾರು? ಯಾಕೋಬನು. ಎಗ್ರಿಮೆಂಟ್ ಮಾಡಿಬಿಡುವ ಅಂತೇಳಿ ಮೌಖಿಕ ಎಗ್ರಿಮೆಂಟ್ ಮಾಡ್ದ. ಪ್ರಮಾಣ ಮಾಡಿ, ಈಗ ನಾನು ಈ ಹೊಟ್ಟೆ ಹಸುವಿಂದ, ಇನ್ನು ಸಾಯ್ತಾರೇನು ಹೊಟ್ಟೆ ಹಸುವಿಂದ ಯಾರೇ? ಆದರೆ ಬಾಯಿ ನೋಡ್ರಿ ಹೆಂಗಿದೆ, ಬಾಯಿಗೇನಿದೆ? ಶೆಯ್ಯಲ್ಯಾಕ ಸಚ್ಚಿ ಪಾತೊಂಡ ಬಾಯಿ ಹೆಂಗಿದೆ ನೋಡ್ರಿ. ಹೊಟ್ಟೆ ಹಸುವಿಂದ ನಾನು ಸಾಯ್ತಾ ಇದ್ದೇನೆ, ಆ ಚೊಚ್ಚಲತನವನ್ನು ತೆಗೆದುಕೊಂಡು ನಾನೇನು ಮಾಡಲಿ? ಚೊಚ್ಚಲತನ
ಅದರೊಟ್ಟಿಗೆ ಆಶೀರ್ವಾದ ಅದನ್ನು ಭದ್ರಪಡಿಸಿರ್ತದಂತೆ. ನಾನು ಚೊಚ್ಚಲತನ ಮತ್ತು ಆಶೀರ್ವಾದ ಏನಿದೆ, ಚೊಚ್ಚಲತನದೊಟ್ಟಿಗೆ ಆಶೀರ್ವಾದ ಆ ಚೊಚ್ಚಲತನವನ್ನು ಭದ್ರಪಡಿಸಿರ್ತದಂತೆ. ಯಾಕಂದರೆ ಚೊಚ್ಚಲತನ ಇದ್ರೂ ಆಶೀರ್ವಾದ ಅದರ ಭದ್ರಪಡಿಸಿದೆ. ಯಾಕಂದರೆ ಅವನು ಸಂಪೂರ್ಣ ಆ ಆಳ್ವಿಕೆಯನ್ನು, ಆ ಒಡೆತನವನ್ನು, ಆ ಸಮೃದ್ಧಿಯನ್ನು, ಆ ಆರೋಗ್ಯವನ್ನು, ಆ ದೀರ್ಘಾಯುವನ್ನು, ಆ ರಕ್ಷಣೆಯನ್ನು ಎಲ್ಲ ಅನುಭವಿಸೋದಕ್ಕಾಗಿ ಆಶೀರ್ವಾದ ಅದಕ್ಕೆ ಸೆಕ್ಯೂರ್ ಮಾಡಿರ್ತದಂತೆ. ಓಹ್ ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತೀರಲ್ವಯ್ಯ. ದೇವ್ರ ಮಕ್ಕಳೇ, ಈತನು ಅದನ್ನು ಅನ್ಕೊಂಡು ತಿಳಿದ್ರೆ, ತಗೋಪ್ಪ ಅದನ್ನು ತಗೊಂಡು ನಾ ಏನು ಮಾಡಲಿ, ಹೊಟ್ಟೆ ಎದೆ ಅದು ಆ ಒಂದು ಚೊಚ್ಚಲು ತಗೊಂಡು ನಾನೇನು ಮಾಡಲಿ ಅಂದ್ರೆ ಅರ್ಥ ಏನು? ಇವನು ದೇವರ ರಾಜ್ಯದ ನಿಧಿ ನಿಕ್ಷೇಪಗಳನ್ನು ತತ್ಸ್ಕಾರ ಮಾಡಿದ್ದಾನೆ. ಯಾವುದಕ್ಕಾಗಿ? ತನ್ನ ಆಹಾರದ ಹೊಟ್ಟೆ ಹಸುವಿಗಾಗಿ, ತನ್ನ ಆಹಾರಕ್ಕಾಗಿ ಮತ್ತು ರುಚಿಗಾಗಿ, ಆ ಕೆಲವು ಸಮಯದಲ್ಲಿ ಆನಂದ ಕೊಡ್ತಕ್ಕಂಥ ಆ ಒಂದು ಆಹಾರದ ನಿಮಿತ್ತ ಅನೇಕ ಜನರು ಹಲ್ಲೆಲೂಯಾ ಆರೋಗ್ಯವನ್ನು ಕೂಡ ಕಳ್ಕೊಳ್ತಾ ಇದ್ದಾರೆ. ಎಂಥ ಸಂದೇಶ ಪದ್ಯಗಳು. ಪ್ರೈಸ್ ಲಾರ್ಡ್ ಜೀಸಸ್. ನನಗೇನಾದರೂ ಪರವಾಗಿಲ್ಲ, ನಾಲಿಗೆ ಮಾತ್ರ ಹೊಟ್ಟೆ ತುಂಬಿರ್ಬೇಕು, ಅವ್ರು ನಾಲಿಗೆ ಚೆನ್ನಾಗಿ ಅಪಾರವಾಗಿ ಚೆನ್ನಾಗಿ. ಇಷ್ಟು ಭಾಳ ಜನ ಇದ್ದಾರೆ ಪ್ರಪಂಚದಲ್ಲಿ. ಯಾಕೆ ಇದು ಆಹಾರದ ಬಗ್ಗೆ ಬರೋದಿದೆ ಅಂತ ತಿಳ್ಕೊಂಡಿದ್ದೀನಿ. ಈಗ ಅರ್ಥ ಆಗ್ತದೆ ಅದರ ರಹಸ್ಯ ಎಷ್ಟು ದೊಡ್ಡದಿದೆ ಅಂತೇಳಿ. ಪ್ರೈಸ್ ಲಾರ್ಡ್ ಜೀಸಸ್. ಆದರೆ ಆಹಾರದ ಕುರಿತು ತನಗಿರ್ತಕ್ಕಂಥ ಜೀವಮಾನ ಕಾಲದ ಸುಖವನ್ನು, ಸಮೃದ್ಧಿಯನ್ನು ಇವತ್ತು ಯಾರ ಹೆಸರು ಇರ್ತದೆ ಗೊತ್ತಿದೆ ಇಸ್ರಾಯೇಲ್ಗೆ? ಇಸಾಕನ ಏಷಾವನ ಹೆಸರು ಆಗಿಬಿಡ್ತಿತ್ತು. ಅದಕ್ಕೆ ಇಸ್ರಾಯೇಲ್ಗೆ ಎದೋಮ್ ಎಂಬ ಹೆಸರು ಬಂದುಬಿಡ್ತಿತ್ತು. ಆದರೆ ಇವತ್ತು ಯಾಕೋಬನ ಹೆಸರು ಇಸ್ರಾಯೇಲ್ ಎಂಬ ಹೆಸರು ಬಂದಿದೆ. ಅದರ ನಿಮಿತ್ತ ಅವನು ಯಾರಿಗೆ ಮಾರ್ಕೋತಿದ್ದನೋ ದೇವರು ಒಳ್ಳೇದಾಯ್ತು, ತಮ್ಮನಾರ ಕೊಂಡ್ಕೊಂಡ ಅನ್ನೋದು. ಇಲ್ಲದ್ರೆ ಯಾರು ಬೇರೆಯವರು ಸಿಕ್ಕರೆ ಬೇರೆಯವರು ಒಳ್ಳೆ ಅಡುಗೆ ಮಾಡಿಕೊಟ್ಟಿದ್ರೆ ಅವ್ರಿಗೂ ಮಾರ್ಕೊಂಡು ಬರ್ತಿದ್ದ ಈ ಮನುಷ್ಯ. ಅಂಥ ಜನರು ಇದ್ದಾರೆ ನಮ್ಮ ಜನ. ಪ್ರೈಸ್ ಲಾರ್ಡ್ ಜೀಸಸ್. ನೋಡ್ಕೊಂಡು ಬಾರಂದ್ರೆ ಆ ಟೈರ್ ಪಂಚರ್ ತೆಗೆದ್ರೆ ಅಷ್ಟು ಹೊಸ ಟೈರ್ ಕೊಟ್ಟು ಹಳೆ ಟೈರ್ ಹಾಕೊಂಡು ಬಂದಿದ್ದಾನೆ ಮನುಷ್ಯ. ಅಂಥ ಒಳ್ಳೆ ಜನ ಇದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಹಳೆ ಸ್ಟೋರಿ ಇದು. ಆದ ಕಾರಣ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಈ ಮನುಷ್ಯ ಆ ರಾಜ್ಯಕ್ಕಾಗಿ ಯಾಕಷ್ಟೇ ತವಕಪಟ್ಟನು. ಅದಕ್ಕಾಗಿ ಅವನು ಹಗಲು ರಾತ್ರಿ ದುಡಿತಾ ಇದ್ದಾನೆ. ಯಾರು? ಯಾಕೋಬನು ಕೆಲಸ ಮಾಡ್ತಾ ಇದ್ದಾನೆ, ಕಲಿತಾ ಇದ್ದಾನೆ, ಎಲ್ಲ ಟ್ರೈನ್ ಆಗ್ತಾ ಇದ್ದಾನೆ. ಆದರೆ ಅವನಿಗೇನು ಬೇಕಾಗಿಲ್ಲ, ಆ ಚೊಚ್ಚಲತನ, ಅದರಿಂದ ಉಂಟಾಗುವ ಆಶೀರ್ವಾದ ಒಂದಿದ್ರೆ ಸಾಕು ನನಗೆ. ನಾನು ನನ್ನ ಜೀವಮಾನ ಕಾಲವಿಲ್ಲ, ನಾನು, ನನ್ನ ಮಕ್ಕಳು, ನನ್ನ ಸಂತತಿ, ನನ್ನ ಜನಾಂಗ, ನನ್ನ ಸಮೃದ್ಧಿ, ನನ್ನ ಅಭಿವೃದ್ಧಿ, ಜಗತ್ತು ಅಂತ್ಯದವರೆಗೂ ಕೂಡ ಈ ಆಶೀರ್ವಾದ ನನಗೆ ಲಭ್ಯವಾಗಿರ್ತದೆ ಅನ್ನತಕ್ಕಂಥ ನಂಬಿಕೆ, ತಿಳುವಳಿಕೆ, ಗ್ರಹಿಕೆ, ಅರ್ಥ ಆ ನಿಧಿ ನಿಕ್ಷೇಪಗಳ ಕುರಿತು ಆತನ ಕಂಡುಕೊಂಡಿದ್ದ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಅದಕ್ಕಾಗಿ ಹುಕ್ಕರ ಕ್ರುಕ್ ಗತಾಯ ಶತಾಯ ಅಂತ ಹೇಳ್ತಾರೆ. ಕರೋಯ ಮರೋ ಮೈ ಉಸ್ಕು ಪಾನ ಚಾತಾ ಹೂಂ. ಯಾವುದು? ಆ ರಾಜ್ಯದ ನಿಧಿ ನಿಕ್ಷೇಪವನ್ನು. ಅದಕ್ಕಾಗಿ ಅವನು ಏಷಾವನು ಅದನ್ನು ಮಾರಿಕೊಂಡ, ಯಾಕೋಬನು ಅದನ್ನು ಕೊಂಡುಕೊಂಡ. ಅಂದಿನಿಂದ ಯಾಕೋಬನು ಅದಕ್ಕೆ ಬಾಧ್ಯನಾಗಿ ಬಿಟ್ಟಿದ್ದಾನೆ. ಯಾಕಂದರೆ ಮೌಖಿಕವಾದಂಥ ಒಪ್ಪಂದ ಆಗಿದೆ ಅಲ್ಲಿ. ಆಗಿದ್ದ ನಂತರ ಅದೇ ಸಮಯದಲ್ಲಿ ಈ ಎಲ್ಲ ನಿಧಿ ನಿಕ್ಷೇಪಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ದೇವರ ರಾಜ್ಯ ಏನು ಎಂಬುದಾಗಿ ನೋಡ್ತಾ ಇದ್ದರೆ, ಆ ರಾಜ್ಯದಲ್ಲಿರುವ ಮೊದಲನೇದಾಗಿ ಆಶೀರ್ವಾದಗಳು. ಏನು ಅಂತ ರಾಜ್ಯದಲ್ಲಿ? ಪರಲೋಕ ರಾಜ್ಯದಿಂದ ಉಂಟಾಗುವ ಎಲ್ಲ ಆತ್ಮೀಯ ಆಶೀರ್ವಾದಗಳು. ಎಲ್ಲರಿ ಆಧ್ಯಾತ್ಮಿಕ ಆಶೀರ್ವಾದಗಳು ಭೌತಿಕದಲ್ಲಿ ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಐಶ್ವರ್ಯವನ್ನು ಅನುಗ್ರಹಿಸ್ತಾ ಇದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್ ಜೀಸಸ್. ಯಾಕಂದ್ರೆ ಇದು ಆಧ್ಯಾತ್ಮಿಕವಾದ ಆಶೀರ್ವಾದ. ಹೌದು, ದಟ್ ಈಸ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಫ್ರಮ್ ದ ಹೆವನ್ಲಿ. ಬಟ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಆಫ್ ದ ಹೆವನ್ಲಿ ಕಿಂಗ್ಡಮ್ brings the prosperity in the natural world, physical world. ಭೌತಿಕವಾದ
ರಾಜ್ಯದಲ್ಲಿ ನಮಗೆ ಅದು ಸಮೃದ್ಧಿ, ಅಭಿವೃದ್ಧಿ, ಆಶೀರ್ವಾದವನ್ನು ತರಲಿಕ್ಕಿದೆ. ದೇವ್ರ ಮಕ್ಕಳೇ, ಅದನ್ನು ನಾವು ಗಮನಿಸ್ತಾ ಇರುವಾಗ ಆ ಒಂದು ರಾಜ್ಯದ ನಿಧಿ ನಿಕ್ಷೇಪ ಏನಂದರೆ, ನಾನು ಸರಳವಾಗಿ ಹೇಳಬೇಕಾದ್ರೆ ಬ್ಲೆಸ್ಸಿಂಗ್, ಎಲ್ಲವ ಬ್ಲೆಸ್ಸಿಂಗ್. ಆ ರಾಜ್ಯದಿಂದ ಬ್ಲೆಸ್ಸಿಂಗ್, ಆಶೀರ್ವಾದ ನಮಗೆ ಉಂಟಾಗುವುದರ ಕುರಿತು ಯೇಸು ಕ್ರಿಸ್ತನು ಮಾತಾಡಿದ್ದಾನೆ. ಒಂದು ಸಾರಿ ಅಬ್ರಾಮನ ಆಶೀರ್ವದಿಸಲ್ಪಟ್ಟ, ಅಬ್ರಾಮನಿಂದ ಇಸಾಕನ ಆಶೀರ್ವದಿಸಲ್ಪಟ್ಟ, ಇಸಾಕನಿಂದ ಯಾಕೋಬನ ಆಶೀರ್ವದಿಸಲ್ಪಟ್ಟ, ಅಬ್ರಾಮನ ಆಶೀರ್ವಾದ ಯಾಕೋಬನ ಮೇಲೆ ಬಂತು. ದೇವ್ರ ಮಕ್ಕಳೇ, ಈ ಆಶೀರ್ವಾದ ರಾಜ್ಯದಿಂದ ಉಂಟಾಗತಕ್ಕಂಥ ಆಶೀರ್ವಾದ. ಈ ಆಶೀರ್ವಾದದೊಳಗೆ ಪಾಪ ವಿಮೋಚನೆ ಇದೆ. ಈ ಆಶೀರ್ವಾದ ಭಾಳ ಚೆನ್ನಾಗಿದೆ. ಇದು ಇವತ್ತು ಗುಡ್ ನ್ಯೂಸ್ ಏನಂದರೆ, ಈ ಆಶೀರ್ವಾದ ಅಬ್ರಾಮನು ಒಳ್ಳೆಯವನಂತೂ ಉಂಟಾಗಿರುವ ಆಶೀರ್ವಾದ ಅಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಅಬ್ರಾಮನು ನೀತಿವಂತನೆಂಬುದಾಗಿ ಉಂಟಾಗಿರ್ತಕ್ಕಂಥ ಆಶೀರ್ವಾದ ಅಲ್ಲ ಇದು. ಅಬ್ರಾಮನು ವಿಗ್ರಹಾರಾಧಿಕನು, ಅನ್ಯನೂ ಆಗಿರುವಾಗ ದೇವರವನನ್ನು ಕರೆದ. ಐ ವಿಲ್ ಬ್ಲೆಸ್ ಯು ಅಂತೇಳಿ, ಐ ವಿಲ್ ಬ್ಲೆಸ್ ಯು ಕರೆದ. ಅದನ್ನು ಕರೆದು ಐ ವಿಲ್ ಬ್ಲೆಸ್ ಯು ಅಂತ ಹೇಳಿದಾನೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ, ಈ ಆಶೀರ್ವಾದ ಇದ್ದವನು ಅವನು ಎಲ್ಲಿಯೂ ಬೀಳಲಿ, ಬರಗಾಲದಲ್ಲಿ ಬೀಳಲಿ, ಅಲ್ಲಿಯೂ ಸಮೃದ್ಧಿಯನ್ನು ಕೊಯ್ತಾನವನು. ರೋಗ, ಅನಾರೋಗ್ಯ, ಮಾರಕ ಸೋಂಕು, ಪಿಡುಗು, ಜಾಡ್ಯಗಳ ಮಧ್ಯದಲ್ಲಿದ್ರೂ ಕೂಡ ಅವನು ಆರೋಗ್ಯವಂತನಾಗಿರ್ತಾನೆ. ಇದಕ್ಕೆ ಐಶ್ವರ್ಯ ಕೆಲಸ ಮಾಡೋದಿಲ್ಲ, ಇದಕ್ಕೆ ಜೆಡ್ ಪ್ಲಸ್ ಸೆಕ್ಯೂರಿಟಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಅಷ್ಟೇ ಅಲ್ಲ, ಅವನಿಗೂ ಸುತ್ತಲೂ ಸುಭದ್ರತೆಯನ್ನು ಅನುಗ್ರಹಿಸುವನು. ಅವನಿಗಿರುವ ಎಲ್ಲ ಮಕ್ಕಳಿಗೂ, ಅವನ ವಾಸ್ವಾಸ್ಥ್ಯಕ್ಕೂ ಸುಭದ್ರತೆಯನ್ನು, ರಕ್ಷಣೆಯನ್ನು ಅನುಗ್ರಹಿಸುವನು. ಅವನು ಮಾಡುವ ಎಲ್ಲ ಕೆಲಸ ಕಾರ್ಯಗಳು ಸಫಲವಾಗು. ಅವನು ಏನು ಮಾಡಿದರೂ ಸಫಲವಾಗ್ತದೆ. ಯುದ್ಧ ಮಾಡಬೇಕಾ, ಯುದ್ಧದಲ್ಲಿಯೂ ಸಫಲ. ಅದಕ್ಕಾಗಿ ಆ ಆಶೀರ್ವಾದದ ಸುಖ ಏನಿದೆ ಎಂಬುದಾಗಿ ನಾವು ಮತ್ತೊಂದು ಆವರ್ತಿ ಆ ದೇವರ ರಾಜ್ಯದಿಂದ ಆಶೀರ್ವದಿಸಲ್ಪಟ್ಟ ಜನಾಂಗ. ಎಲ್ಲವೂ ಆಶೀರ್ವದಿಸಲ್ಪಟ್ಟ ಜನಾಂಗ ನಿಮ್ಗೆ ಗೊತ್ತಿದೆ. ಈ ಮಾತು ಎಷ್ಟು ಬಹಳ ಪವರ್ಫುಲ್ ಇದೆ. ಇದು ಇಸ್ರಾಯೇಲ್ ಜನಾಂಗವನ್ನು ದೇವರೇ ಆಶೀರ್ವದಿಸಿದರೆ ನಾನು ಶಪಿಸಲು ನನ್ನಿಂದ ಆಗುವುದಿಲ್ಲ. ಯಾಕಂದ್ರೆ ಅವರನ್ನು ಆಶೀರ್ವದಿಸಲ್ಪಡ್ತಾರೆ. ಅದಕ್ಕಾಗಿ ನನ್ನ ಪ್ರಿಯ ಸೋದರಿ ಆ ಆಶೀರ್ವಾದ ಏನನ್ನೋದು ನೋಡೋಣ. ಬಹಳ ಸರಳವಾಗಿ ಅದರ ಡೆಫಿನೇಷನ್ ಕೂಡ ನೋಡ್ಕೊಳ್ಳೋಣ. ಆದಿಕಾಂಡ 27:28 ಇಸಾಕನು ತನ್ನ ಮಗನಾದ ಹಿರಿಯ ಮಗನನ್ನು ಆಶೀರ್ವದಿಸಬೇಕಾಗಿರ್ತಕ್ಕಂಥ ಆಶೀರ್ವಾದ ಕಿರಿಯ ಮಗನಿಗೆ ಲಭ್ಯವಾಯಿತು. ಒಂದೇ ಮಾತಿಂದ, ಬ್ರದರ್ ಬೈ ದ ವರ್ಡ್ ಟುಡೇ, ಇವತ್ತು ನೀವು ಯೇಸು ಕ್ರಿಸ್ತನ ನಾಮದಿಂದ, ಯೇಸುವೇ ನನ್ನ ಒಡೆಯನು, ಆ ರಾಜ್ಯದ ಅರಸನಾಗಿರುವ ಯೇಸುವೇ ನನ್ನ ಒಡೆಯನೆಂದು ನಿನ್ನ ಬಾಯಿಂದ ಹೇಳೋದಾದರೆ ಆ ರಾಜ್ಯದ ಸಮಸ್ತ ರಕ್ಷಣೆ, ಆಶೀರ್ವಾದ ನಿನಗೆ ಖಂಡಿತವಾಗಿ ಲಭ್ಯವಾಗ್ತದೆ. ಈಗ ಓದೋಣ. ಆ ರಾಜ್ಯದ ನಿಕ್ಷೇಪ ಅಂದ್ರೆ ಏನು? ದೇವರು ನಿನಗೆ ಆಕಾಶದಿಂದ ಉಂಟಾಗುವ ಮಂಜಿನಿಂದ ಸಾರವುಳ್ಳ ಭೂಮಿಯನ್ನು ಕೊಟ್ಟು ದವಸ ಧಾನ್ಯಗಳನ್ನು, ಸುಖ, ಸಂತೋಷ, ಹರ್ಷ, ದ್ರಾಕ್ಷಾರಸವನ್ನು ಸಮೃದ್ಧಿಕರವಾಗಿ ಭರ್ಪೂರ್ ಅನುಗ್ರಹಿಸಲಿ. ಪರಜನಾಂಗಗಳು, ಜನರಲ್ಲ, ಪರಜನಾಂಗಗಳು, ಆಕ್ಚುಲಿ ದಟ್ ಮೀನ್ಸ್ ನೇಷನ್ಸ್. ಪರಜನಾಂಗಗಳು ನಿನ್ನನ್ನು ಸೇವಿಸಲಿ, ಪರರಾಷ್ಟ್ರಗಳು ನಿನಗೆ ಶರಣರಾಗಲಿ, ನಿನ್ನ ಅಣ್ಣ ತಮ್ಮಂದಿರಲ್ಲಿಯೂ
ನೀನು ಅವರಿಗೆ ಒಡೆಯನಾಗಿರುವಿ. ನಿನ್ನ ತಾಯಿಯ ಮಕ್ಕಳು ನಿನಗೆ ಅಡ್ಡ ಬೀಳಲಿ. ನಿನ್ನನ್ನು ಶಪಿಸುವವರು ಶಪಿಸಲ್ಪಡಲಿ. ನಿನ್ನನ್ನು ಹಾರೈಸುವವರು. ಮೈ ಗುಡ್ನೆಸ್, ಹಲೋ, ಪ್ರೈಸ್ ದಿ ಲಾರ್ಡ್ ಜೀಸಸ್. ನೀನು ಅವ್ರಿಗೆ ಏನು ಮಾಡೋದು ಬೇಕಾಗಿಲ್ಲ. ಅವ್ರು ನಿನ್ನನ್ನು ಆಶೀರ್ವದಿಸಿದ್ರೆ ಅವ್ರು ಆಶೀರ್ವದಿಸಲ್ಪಡ್ತಾ ಇರ್ತಾರೆ. ಓ, ಶುಭವಾಗಲಿ ಅವರಿಗೆ ಅಂತ ಹೇಳಿದ್ರು ಗೋರಿ. ಹಲ್ಲೆಲೂಯಾ, ಶುಭವಾಗಲಿ ದೇವ ಜನರಿಗೆ ಅಂತೇಳಿ ಅನ್ಯ ಜನರು ಹೇಳಿದ್ರು ಕೂಡ ಅವರಿಗೆ ಶುಭ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ ಉಂಟಾಗ್ತದೆ. ವಾಟ್ ಅ ಬ್ಲೆಸ್ಸಿಂಗ್ ಯಾರ್. ನೀನು ಮಾತ್ರ ಆಶೀರ್ವದಿಸಲ್ಪಡುವುದಿಲ್ಲ, ನೀನು ಅನೇಕ ಜನರಿಗೆ ಆಶೀರ್ವಾದ ನಿಧಿ ಆಗಿರ್ತಿ. ಇದೇ ನಿಧಿ. ಏನಿದು? ಇದೇ ಹೊಲದಲ್ಲಿ ಬಚ್ಚಿಟ್ಟಿರುವ ನಿಧಿ ನಿಕ್ಷೇಪಗಳು. ಅದಕ್ಕಾಗಿ ನಿನ್ನನ್ನು ಇದನ್ನು ಇನ್ನೂ ಸ್ಪಷ್ಟವಾಗಿ ಡೆಫಿನೇಷನ್, ಬ್ಲೆಸ್ಸಿಂಗನ ಆಶೀರ್ವಾದದ ಡೆಫಿನೇಷನ್. ಬಹಳ ಜನಕ್ಕೆ ಐಶ್ವರ್ಯ ಇದೆ, ಆದರೆ ಆಶೀರ್ವಾದ ಇಲ್ಲ. ಬಹಳ ಜನಕ್ಕೆ ಐಶ್ವರ್ಯ ಇದೆ, ಪದವಿ ಇದೆ, ಅಧಿಕಾರಗಳಿದೆ, ಆದರೆ ಅದನ್ನು ಅನುಭವಿಸುವಂತ, ಅದನ್ನು ಆನಂದಿಸುವಂತ ಸೌಭಾಗ್ಯ, ಕ್ಲಿಯರ್ ಹೇಳಬೇಕಾದ್ರೆ ಬ್ಲೆಸ್ಸಿಂಗ್ ಇಲ್ಲ. ಇನ್ನೊಂದು ಹೇಳಬೇಕಾದ್ರೆ ಧನ್ಯತೆ ಇಲ್ಲ. ಇವತ್ತು ಯೇಸು ಕ್ರಿಸ್ತನನ್ನು ನಂಬಿಕೊಂಡಿದ್ದ ಎಲ್ಲರಿಗೂ ಅಧಿಕಾರ, ಐಶ್ವರ್ಯ ಇಲ್ಲದಿದ್ರೂ ಕೂಡ ಅವುಗಳನ್ನು ಕೂಡ ಅನುಭವಿಸುವ ಧನ್ಯತೆ. ಅದಕ್ಕಾಗಿ ನಮ್ಗೆ ಅರ್ಥ ಆಗಿಲ್ಲ. ಧನ್ಯ ಧನ್ಯ ಅಂದರೆ ಅದು ಆಶೀರ್ವಾದ. ಆಶೀರ್ವಾದ ಅದು ಯಾವ ಆಶೀರ್ವಾದ? ದೇವರ ರಾಜ್ಯದಿಂದ ಉಂಟಾಗುವ ಆಶೀರ್ವಾದ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ನಾವು ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡುವಾಗ, ಈಗೋ ಆತ್ಮದಲ್ಲಿ ದೀನರಾದವರು ಪರಲೋಕ ರಾಜ್ಯದ ಧನ್ಯತೆ ಅವರಿಗೆ ಉಂಟಾಗುವುದು. ಆತ್ಮದಲ್ಲಿ ದೀನರಾಗಿರುವವರು ಧನ್ಯರು. ಆತ್ಮದಲ್ಲಿ ದೀನರಾಗಿರುವವರು ದೇವರ ರಾಜ್ಯದಿಂದ ಉಂಟಾಗುವ ಧನ್ಯತೆ ಅವರಿಗೆ ಉಂಟಾಗುತ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಸಾತ್ವಿಕರಾಗಿರುವವರು ಧನ್ಯರು. ಸಾತ್ವಿಕರಾಗಿರುವವರು ದೇವರ ರಾಜ್ಯದಿಂದ ಉಂಟಾಗುವ ಆಶೀರ್ವಾದ ಅವರಿಗೆ ಉಂಟಾಗುತ್ತದೆ. ಅದಕ್ಕಾಗಿ ಧನ್ಯರಂತ ಹೇಳಿರುವಾಗ ನಮ್ಗೆ ಅರ್ಥ ಆಗಿಲ್ಲ. ಅದು ಕ್ಲಿಯರ್ ಕಟ್ ಇಂಗ್ಲಿಷಲ್ಲಿ ಬ್ಲೆಸ್ಸಡ್ ಅಂತಿದೆ. ಬ್ಲೆಸ್ಸಡ್ ಅಂದರೆ ಆಶೀರ್ವದಿಸಲ್ಪಟ್ಟವರು ಎಂಬುದಾಗಿ. ಈಗ ಇದನ್ನು ಈ ಐಶ್ವರ್ಯಕ್ಕಾಗಿ, ಈ ಒಂದು ನಿಧಿ ನಿಕ್ಷೇಪಕ್ಕಾಗಿ ಎಷ್ಟು ಐಶ್ವರ್ಯ ಇರಲಿ ಇರದೇ ಇರಲಿ, ನೀನು ಆರೋಗ್ಯವುಳ್ಳನಾಗಿರ್ತಿ. ನಿನ್ನ ಎಷ್ಟು ಮಾತ್ರಕ್ಕೂ ನಾಶ ಮಾಡಲಿಕ್ಕಾಗುವುದಿಲ್ಲ. ತೃಪ್ತಿಯುಳ್ಳ ದೀರ್ಘಾಯು. ಎಲ್ಲ ಹೇಳ್ತೀರ ಆಮೇನ್. ತೃಪ್ತಿಯುಳ್ಳ, ಆರೋಗ್ಯವುಳ್ಳ ದೀರ್ಘಾಯು ಅನುಗ್ರಹಿಸುತ್ತಾನೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರ ಸಹೋದರೇ, ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ಮೇಕ್ಸ್ ಒನ್ ರಿಚ್ ಅಂಡ್ ಆಡ್ಸ್ ನೋ ಸಾರೋ. ಆಡ್ಸ್ ನೋ ಸಾರೋ. ಜ್ಞಾನೋಕ್ತಿ 10:22 ನಾವು ನೋಡ್ತೇವೆ, ಕರ್ತನ ಆಶೀರ್ವಾದವು ಒಬ್ಬನನ್ನು ಐಶ್ವರ್ಯವಂತನಾಗಿ ಮಾಡುತ್ತದೆ, ಅದರೊಳಗೆ ದುಃಖವನ್ನು ಸೇರಿಸುವುದಿಲ್ಲ. ಈಗ ಹೇಳಿ, ಈ ಆಶೀರ್ವಾದಕ್ಕಾಗಿ ಯಾರು ಬಿಡ್ತಾರ್ರಿ? ಮನಸ್ಸು ತಿರ್ಕೊಂಡು ಬಾ ಅಂದ್ರೆ ಎಷ್ಟು ದಿನ ಬರೋದಿಲ್ಲ. ಈಗ ಅವನ ಕೈ ಕೆಲಸಗಳು ಆಶೀರ್ವದಿಸುತ್ತಾನೆ. ಎಲ್ಲರೂ ಹೇಳ್ತಿರಲ್ವಯ್ಯ. ಇವತ್ತು ನಾವು ಸ್ವಲ್ಪ ಟಚ್ ಅನ್ನು ಮಾಡ್ಕೊಂಡು ಬಂದಿದ್ದಲ್ಲಿ ಸಂಪೂರ್ಣ ಎಂಥ ಜೀವನ ಇತ್ತಂದರೆ, ದೇವರ ಆಶೀರ್ವಾದವನ್ನು ಪಡ್ಕೊಂಡಿರೋ ವ್ಯಕ್ತಿ, ಆ ವ್ಯಕ್ತಿಯ ಜೀವನದಲ್ಲಿ ನಾವು ಸ್ವಲ್ಪ ಹಣಕಿ ನೋಡೋದಾದರೆ, ನಾನು ಅದರೊಳಗೆ ಸ್ವಲ್ಪ ಬಗ್ಗೆ ನೋಡೋದಾದರೆ, ಅದರೊಳಗೆ ತೇರಿ ನೋಡೋದಾದರೆ ಬಹಳ ಸ್ಪಷ್ಟವಾದ ಕಾರ್ಯಗಳು ನಾವು ಕಾಣಬಹುದು. ಯಾಕೆಂದರೆ ಈ ಆಶೀರ್ವಾದಕ್ಕೆ ಬಾಧ್ಯನು ಯಾಕೋಬನು. ಯಾಕೋಬನಿಂದ ಈಗ ಎಲ್ಲ ಇಸ್ರಾಯೇಲ್ ಜನಾಂಗ ಅದಕ್ಕೆ ಬಾಧ್ಯರಾಗಿದ್ದಾರೆ. ಎಂಥ ಜ್ಞಾನ ಕೊಟ್ಟಿದ್ದಾನ್ರಿ ಯಾಕೋಬನ ಇಸ್ರಾಯೇಲ್ರಿಗೆ. ಪ್ರಪಂಚದ 52 ಅರಬ್ ರಾಷ್ಟ್ರಗಳು ತಿರುಗಿ ನಿಂತರು 7 ಮಾರ್ಗದಲ್ಲೆಲ್ಲ, 70 ಮಾರ್ಗದಲ್ಲಿ ಬಂದ ಶತ್ರುಗಳು ಕೂಡ ಇಸ್ರಾಯೇಲನ ತಲೆ ಕೂದಲ ಕದಲಿಸ್ಲಿಕ್ಕಾಗಿಲ್ಲ. ಆ ಆಶೀರ್ವಾದದ ನಿಧಿ ಯಾಕೋಬನ ಅಲ್ಲೇ ಪಡ್ಕೊಂಡ.
ಆ ಆಶೀರ್ವಾದದ ನಿಧಿ ಪಡೆದುಕೊಳ್ಳೋದಾಗಿ ಯಾಕೋಬನು ಗತಾಯ ಶತಾಯ ಕರೋಯ ಮರೋ ಹುಕ್ಕರ ಕ್ರುಕ್ ಹೋರಾಡಿ ಪಡ್ಕೊಂಡ. ಗುಡ್ ನ್ಯೂಸ್ ಏನಂದ್ರೆ ಯೇಸು ಕ್ರಿಸ್ತನು ಶಿಲುವೆ ಮೇಲೆ ಹೋರಾಡಿ ನಮಗಾಗಿ ಪಡ್ಕೊಂಡ. ಅದೇ ಶುಭವಾರ್ತೆ, ಆಶೀರ್ವಾದದ ಶುಭವಾರ್ತೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಅನೇಕ ಜನರು ಇಂಥ ಸುಖ ದುಃಖ ಇಲ್ಲದ ಐಶ್ವರ್ಯ, ಬಹಳ ದಿನ ಐಶ್ವರ್ಯವಂತರಾಗಿದ್ದಾರೆ. ತನ್ನ ಕುಯುಕ್ತಿಯಿಂದ, ಯುಕ್ತಿಯಿಂದ, ತನ್ನ ಕುತಂತ್ರದಿಂದ, ತಂತ್ರೋಪಾಯಗಳಿಂದ, ಮೋಸ ವಂಚನೆಗಳಿಂದ ಐಶ್ವರ್ಯವಂತರಾಗಿದ್ದಾರೆ. ಆದರೆ ಅವರಿಗೆ ತಿನ್ನಲಿಕ್ಕೆ, ಅದನ್ನು ತಿಂದು ಅನುಭವಿಸುವ ಸೌಭಾಗ್ಯ, ಅದಕ್ಕೆ ಸೌಭಾಗ್ಯ ಅಂತ ಹೇಳ್ತಾರೆ. ದಟ್ ಇಸ್ ಕಾಲ್ಡ್ ಬ್ಲೆಸ್ಸಿಂಗ್ ಇಲ್ಲ ಅವರಿಗೆ. ಆದರೆ ಇವತ್ತು ಆ ಬ್ಲೆಸ್ಸಿಂಗ್ ಬೇಕಾ? ವೆರಿ ಸಿಂಪಲ್. ಯಾಕೋಬನಂತೆ ಹೋರಾಡುವ ಅಕ್ಕರೆ ಇರುವುದಿಲ್ಲ. ಯಾಕೋಬನಂತೆ ಗರ್ಭದಲ್ಲಿ ಹೋರಾಡುವ ಅಕ್ಕರೆ ಇರುವುದಿಲ್ಲ. ಯೇಸು ಕ್ರಿಸ್ತ ನಮಗಾಗಿ ಶಿಲುವೆ ಮೇಲೆ ಹೋರಾಡಿದ್ದಾನೆ. ಆ ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಐಶ್ವರ್ಯ ನಾವು ಜೀವಮಾನ ಕಾಲವೆಲ್ಲ ಅನುಭವಿಸಲಿಕ್ಕಾಗತ್ತೆ. ಎಲ್ಲ ಹೇಳ್ತಾರೆ ಹಲ್ಲೆಲೂಯಾ. ದೇವ್ರ ಮಕ್ಕಳು, ಈಗ ನಾವು ಬರ್ತಾ ಇದ್ದೇವೆ ಪ್ರತಿಯೊಂದು ಮಾತುಗಳಿಗೆ. ಯಾಕಂದರೆ ಈ ನಿಧಿ ನಿಕ್ಷೇಪಗಳು ಒಳಗೊಂಡಿರ್ತಕ್ಕಂಥ ಸಮೃದ್ಧಿಕರವಾದ ಆಶೀರ್ವಾದ ಇಲ್ಲಿ ಏನಿದೆ ಅಂದರೆ ಅರ್ಥ ಏನು? ದೇವರ ರಾಜ್ಯದಲ್ಲಿ, ದೇವರ ರಾಜ್ಯ ತಿನ್ನೋದು ಕುಡಿಯೋದು ಮಾತ್ರವಲ್ಲ, ಕುಡಿಯೋದಲ್ಲ. ರೋಮ 14:16-17 ಅದು ನೀತಿ, ಸಮಾಧಾನ, ಪರಿಶುದ್ಧಾತ್ಮದಿಂದ ಉಂಟಾಗುವ ಸಂತೋಷ. ಇಲ್ಲಿ ಐಶ್ವರ್ಯ ಸಿಗ್ತಾ ಇದೆ, ಅದರೊಟ್ಟಿಗೆ ಸಂಕಟ, ವ್ಯಾಧಿ, ಅಶಾಂತಿ, ಅಸಮಾಧಾನ, ಭಯ, ದಿಗುಲು ಜನರನ್ನು ಕಾಡ್ತಾ ಇದೆ ಐಶ್ವರ್ಯೊಟ್ಟಿಗೆ. ಆದರೆ ದೇವರ ಆಶೀರ್ವಾದದಿಂದ ಉಂಟಾಗುವ ಐಶ್ವರ್ಯದಲ್ಲಿ ದುಃಖವೇ, ಬಾಧೆಯೇ, ವ್ಯಾಧಿಯು, ಅಶಾಂತಿಯೂ ಇಲ್ಲದೆ ಸುಖ, ಸಮೃದ್ಧಿ, ಐಶ್ವರ್ಯ, ಆನಂದ, ಹರ್ಷ ಅವರಿಗೆ ಅನುಗ್ರಹಿಸಲ್ಪಡ್ತದೆ. ಅದಕ್ಕಾಗಿ ಈ ರಾಜ್ಯಕ್ಕಾಗಿ ನಾವು ತವಕ ಪಡಬೇಕು. ಅದಕ್ಕಾಗಿ ಯೇಸು ಕ್ರಿಸ್ತನು ಸರಳವಾಗಿ ಹೇಳಿದ್ದಾನೆ, ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಧರಿಸಿಕೊಳ್ಬೇಕು, ಹೇಗೆ ಇನ್ನು ಮುಂದೆ ಜೀವನ ಎಂಬುದಾಗಿ ಯಾಕೆ ಚಿಂತೆ ಮಾಡುತ್ತೀರಿ? ಪ್ರೈಸ್ ಲಾರ್ಡ್ ಜೀಸಸ್. ಏನು ತಿನ್ನಬೇಕಾದಲ್ಲ, ಅಯ್ಯೋ ರೊಟ್ಟಿ ಹೆಂಗೆ ಮಾಡಬೇಕು, ರೊಟ್ಟಿ ಮಾಡೋರಿರಲ್ಲ, ಅಡುಗೆ ಮಾಡೋರಿರಲ್ಲ, ಅದ್ರ ಬಗ್ಗೆ ಅಲ್ಲಪ್ಪ, ಎಲ್ಲ ಚಿಂತೆ ಆತ ನೋಡ್ಕೊಳ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಆದ ಕಾರಣ ಮೊದಲು ನೀವು ಹಣ ಐಶ್ವರ್ಯಕ್ಕಾಗಿ ತವಕ ಪಡಬೇಡ್ರಿ, ಆತನ ರಾಜ್ಯ, ಆತನ ನೀತಿಗಾಗಿ ತವಕದಿಂದ ಹುಡುಕಿರಿ, ಆಗ ಇವೆಲ್ಲವೂ ಸೇರಿಸಿ ಕೊಡಲಾಗ್ತದೆ. ಅಂದರೆ ಯೇಸು ಆತನ ರಾಜ್ಯ, ಆತನ ನೀತಿನ ಹುಡುಕಂದ್ರೆ ನೀವು ಇಲ್ಲಿಂದ ಹೋಗಿ ಪರಲೋಕಕ್ಕೆ ಹೋಗಿ ಆ ಲೋಕದಲ್ಲಿ ಹೋಗಿ ಹುಡುಕತ್ತೀರಿ ಅಂತ ಹೇಳಿಲ್ಲ. ಆತನ ರಾಜ್ಯ, ಆತನ ನೀತಿಯ ಸಮಸ್ತ ಮಾಹಿತಿ ಈ ಒಂದು ಧರ್ಮಶಾಸ್ತ್ರದಲ್ಲಿ, ಬೈಬಲಲ್ಲಿ ಅಡಕವಾಗಿದೆ. ಎಲ್ಲರೂ ಹೇಳ್ತಿರಲ್ವಿಯ. ಈಗ ಒಂದೊಂದಾಗಿ ನಾವು ನೋಡ್ತಾ ಬಂದಿದ್ದೀವಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನಿನಗೆ ಇದರೊಳಗೆ ಆಶೀರ್ವಾದದೊಳಗೆ ಮೊಟ್ಟ ಮೊದಲಾಗಿ ಆಧ್ಯಾತ್ಮಿಕ ಆಶೀರ್ವಾದ ಎಂಬುದಾಗಿ ಹೇಳ್ತೇವೆ. ಪರಲೋಕದಿಂದ ಉಂಟಾಗುವ ಎಲ್ಲ ಆತ್ಮಿಕ ಆಶೀರ್ವಾದಗಳು ಆಧ್ಯಾತ್ಮಿಕ ಆಶೀರ್ವಾದ. ಅದಕ್ಕೆ ಆತ್ಮ, ಪ್ರಾಣ, ದೇಹಕ್ಕೆ ಶಾಂತಿ, ಪಾಪ ವಿಮುಕ್ತಿ, ನೀತಿವಂತನಾಗುವ ಧೈರ್ಯ ಕೊಡತಕ್ಕಂಥ, ನೀತಿವಂತನಾಗತಕ್ಕಂಥ ಸಾಮರ್ಥ್ಯ, ಗಟ್ಸ್ ಕೊಡತಕ್ಕಂಥ ಆಶೀರ್ವಾದ ಕ್ರಿಸ್ತ ಯೇಸುವಿನ ಶಿಲುವೆ ಮರಣದ ಮೂಲಕವಾಗಿ ನಮಗೆ ಕೊಡಲಾಗಿದೆ ಹೊರತು ನಾವು ಅದಕ್ಕಾಗಿ ಏನು ಮಾಡುವ ಅಕ್ಕರಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ದೇವ್ರ ಮಕ್ಕಳೇ, ಇಲ್ಲಿ ನಾವು ನೀತಿ, ಸಮಾಧಾನ, ಪವಿತ್ರಾತ್ಮದಿಂದ ಉಂಟಾಗುವ ಆನಂದ ಎಂಬುದಾಗಿ ನೋಡ್ತಾ ಬಂದಿದೆ. ಅದಕ್ಕಾಗಿ ದೇವ್ರ ಮಕ್ಕಳೇ, ಸರಳವಾಗಿ ಹೇಳಲಾಗಿದೆ, ಅಬ್ರಾಮನು ತನ್ನ ಕ್ರಿಯೆಗಳ ಮೂಲಕವಾಗಿ ನಂಬಿಕೆಯಿಂದ ನೀತಿವಂತನಾಗಿ ಎನಿಸಲ್ಪಟ್ಟನು. ಮನುಷ್ಯನನ್ನು ಹಿಂಡಿ ಕುಗ್ಗಿಸಿ ಅವನನ್ನು ತುಳಿದು ಅವನನ್ನು
ಬದುಕದಂತೆ ಮಾಡುವುದೇನೆಂದರೆ ಅಪರಾಧ ಮನಸಾಕ್ಷಿ. ಪ್ರೈಸ್ ಲಾರ್ಡ್ ಜೀಸಸ್. ಅಪರಾಧದ ಮನಸ್ಸಾಕ್ಷಿ. ಅನೇಕ ಜನ ನಾವೇನಾದರೆ ಮಾಡಿದರೆ ಸ್ವಲ್ಪ ನಮಗೆ ಸಹಾಯ ಮಾಡ್ಬೋದು, ತಿನ್ಲಿಕ್ಕಿಲ್ಲಂದರೆ ಊಟ ಕೊಡ್ಬೋದು, ಅಥವಾ ಏನಾದರೆ ಕಡಿಮೆ ಇದ್ದರೆ ಕೊಡ್ಬೋದು, ಅಥವಾ ಆಸ್ಪತ್ರೆ ಸೇರಿಸ್ಬೋದು, ಸ್ವಲ್ಪ ಖರ್ಚುಗಳು ಕೊಡ್ಬೋದು, ಅಥವಾ ಹೆಚ್ಚು ಖರ್ಚುಗಳು ಕೊಡ್ಬೋದು, 1,00,000 2 ಲಕ್ಷ ಕೊಡ್ಬೋದು. ಆದರೆ ನಮ್ಮ ಮೇಲೆ ಯಾವುದಾದ್ರೆ ಅಪರಾಧ ಹೊರಿಸಲ್ಪಟ್ರೆ ಅಥವಾ ಆರೋಪ ಇದ್ದು ಆ ಆರೋಪದಿಂದ ಶಿಕ್ಷಿತರಾಗಿ ದಂಡನೆ ನಮ್ಮ ಮೇಲೆ ಆಗಿರುವಾಗ ಆ ದಂಡನೆ ಜೀವಮಾನ ಕಾಲವೆಲ್ಲ ದುಃಖ, ಅನಾರೋಗ್ಯ, ಅಶಾಂತಿ, ದಿಗುಲು, ಚಿಂತೆಗಳಿಂದ ಶಿಕ್ಷಿತರಾಗಿರ್ತಕ್ಕಂಥ, ದಂಡನೆಗೆ ಗುರಿಯಾಗಿರ್ತಕ್ಕಂಥ ಈ ದಂಡನೆಯನ್ನು ಯಾರೂ ಹೊರಲಿಕ್ಕೆ ಬರುವುದಿಲ್ಲ. ಯಾಕಂದರೆ ಮನಸ್ಸು ಅಪರಾಧ ಮನಸ್ಸಾಕ್ಷಿಯಿಂದ ಅವನನ್ನು ಕುಕ್ಕಿ ಕೊಂದಾಕೋದು ಮಾತ್ರ ಅಲ್ಲದೆ ಅವನ ಮೇಲೆ ಬಂದಿರತಕ್ಕಂಥ ದಂಡನೆ ಅವನನ್ನು ಪ್ರತಿದಿನ ಬದುಕು ದಿನಗಳೆಲ್ಲ ಅವನು ಸುಖ, ಕ್ಷೇಮ, ಸಮೃದ್ಧಿ ಇಲ್ಲದಂತೆ ನರಳುತ್ತಾ ಇರ್ತಾನೆ. ದೇವರ ಮಕ್ಕಳೇ, ಮೊಟ್ಟ ಮೊದಲಾಗಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ನಾವು ಎಷ್ಟು ಮಾತ್ರಕ್ಕೂ ಆ ಒಂದು ರಾಜ್ಯದ ಸುಖಕ್ಕಾಗಿ, ಹಲ್ಲೆಲೂಯಾ, ಆ ರಾಜ್ಯದ ಸುಖವನ್ನು ಅನುಭವಿಸಬೇಕಾದ್ರೆ ಆ ರಾಜ್ಯದಲ್ಲಿ ಮೊದಲು ಕೊಡ್ತಕ್ಕಂಥದ್ದು ಏನಂದರೆ ನೀತಿ. ಎಲ್ಲರ ನೀತಿ. ಪ್ರೈಸ್ ಲಾರ್ಡ್ ಜೀಸಸ್. ಆ ನೀತಿ ಹೇಗೆ ಕೊಡಲಾಗಿದೆ ಅಂದರೆ ನಮ್ಮ ಒಳ್ಳೆತನದಿಂದಲ್ಲ, ನಮ್ಮ ಒಳ್ಳೆ ನಡತೆಯಿಂದಲ್ಲ, ನಮ್ಮ ಒಳ್ಳೆ ಕ್ರಿಯೆಗಳಿಂದಲ್ಲ, ನಮ್ಮ ಒಳ್ಳೆ ಮಾತುಗಳಿಂದಲ್ಲ. ನಾವು ನೇರವಾಗಿ ಹೋಗಿ ಯೇಸು ಕ್ರಿಸ್ತನು ಒಳ್ಳೆ ಕಾರ್ಯಗಳಿಂದ, ಯೇಸು ಕ್ರಿಸ್ತನ ನೀತಿ, ಯೇಸು ಕ್ರಿಸ್ತನ ಅಮಾಯಕತ್ವ, ಯೇಸು ಕ್ರಿಸ್ತನ ಪರಿಶುದ್ಧತೆ, ಯೇಸು ಕ್ರಿಸ್ತನ ನೀತಿ ಶಿಲುವೆ ಮೇಲೆ ನಮ್ಮ ಪಾಪದ ದಂಡನೆಯನ್ನು ಆತನು ಹೊತ್ತ ನಮಗೆ ನೀತಿಯನ್ನು ಉಚಿತವಾಗಿ ಅನುಗ್ರಹಿಸಿದ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತಿರಲ್ವಿಯ, ರೋಗಕ್ಕೆ ಬೇಕಾದ್ರೆ ಔಷಧ ಕೊಡ್ತಾನೆ. ಸಾಲ ನೀನೇನೋ ರೇಷನ್ಗೆಲ್ಲ 5 ತಿಂಗಳಕ್ಕಂದ್ರೆ ಈ ತಿಂಗಳ ರೇಷನ್ಗೆ ಕೊಡ್ಬೋದು, ಒಂದು ಕಿಟ್ ಕೊಡ್ಬೋದು, ರೇಷನ್ ಕಿಟ್ ಕೊಡ್ಬೋದು, ಅಥವಾ 2 ತಿಂಗಳ 3 ತಿಂಗಳ ಕೊಡ್ಬೋದು. ಆದರೆ ಜೀವನ ಪರ್ಯಂತ ಯಾರು ನಮ್ಗೆ ಕೊಡ್ಲಿಕ್ಕೆ ಬರ್ಲಿಕ್ಕೆ ಆಗುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ದೇವರ ಮಕ್ಕಳೇ, ವಿಶೇಷವಾಗಿ ಗಮನಿಸ್ತಕ್ಕಂಥದ್ದು ಏನಂದ್ರೆ, ನಮಗೆ ಉಚಿತಾರ್ಥವಾಗಿ ರಾಜ್ಯದ ಒಡೆಯನು ತನ್ನ ಮಗನಾಗಿರ್ತಕ್ಕಂಥ ಯೇಸು ಕ್ರಿಸ್ತನನ್ನು ನಾವು ಈ ಪಾಪ, ಶಾಪ, ರೋಗ, ವ್ಯಾಧಿಗಳು, ಅನಿಷ್ಟ, ಬಡತನದ ಶಾಪದಲ್ಲಿ ನಲುಗಿ ಹೋಗ್ತಾ ಇದ್ರೆ, ಕುಗ್ಗಿ ಕುಸಿದು ಹೋಗ್ತಾ ಇದ್ರೆ, ಅದರಲ್ಲಿ ಚದರಿ ಹೋಗ್ತಾ ಇದ್ರೆ, ಜಜ್ಜಲ್ಪಟ್ಟು ಬಾಧಿಸಲ್ಪಡ್ತಾ ಇದ್ರೆ, ತನ್ನ ಏಕೈಕ ಪುತ್ರನಾಗಿರುವ ಯೇಸು ಕ್ರಿಸ್ತನನ್ನು ನಮಗಾಗಿ ಶಿಲುವೆ ಮೇಲೆ ಅರ್ಪಿಸಿ ನಮ್ಮ ಎಲ್ಲ ಪಾಪಗಳನ್ನು ತೆಗೆದು ತಾನು ಹೊತ್ತುಕೊಂಡು, ಎಲ್ಲರ ತರಲುಯ್ಯ, ನನ್ನ ಪ್ರಜೆಗಳೇ, ಎಲ್ಲರ ತರಲುಯ್ಯ, ಇನ್ನು ಮುಂದೆ ನೀವು ಹೊರುವ ಅಕ್ಕರಿಲ್ಲ, ನಾನು ನಿಮಗಾಗಿ ಹೊರಡ್ತಾ ಇದ್ದೇನೆ. ದಿಸ್ ಈಸ್ ಹಾಲೆಲೂಯಾ ಇನ್ಕ್ರೆಡಿಬಲ್ ಬ್ಲೆಸ್ಸಿಂಗ್ ಫಾರ್ ಎವ್ರಿಬಡಿ ದೋಸ್ ಹೂ ಬಿಲೀವ್ ದಿಸ್ ಟ್ರೂತ್. ಇದು ನಂಬಲು ಅಸಖ್ಯವಾಗಿರ್ತಕ್ಕಂಥ, ನಂಬಲಾಗದಂಥ, ಊಹಿಸಲಿಕ್ಕೆ ಕಲ್ಪನೆ ಮಾಡಲಿಕ್ಕೆ ಆಗಲಾರದಂಥ ಸಮೃದ್ಧಿಕರವಾದಂಥ ಮೊದಲನೇ ರಾಜ್ಯದ ಕೊಡುಗೆ, ಮೊದಲನೇ ರಾಜ್ಯದ ಉಚಿತಾರ್ಥವಾದಂಥ ಒಂದು ದಾನ ಇದು. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕೆ ನಾವು ಅರ್ಹರಾಗಿಲ್ಲ, ಅದಕ್ಕೆ ನಾವು ಯೋಗ್ಯರಾಗಿಲ್ಲ, ಅದಕ್ಕೆ ನಾವು ಎಷ್ಟು ಮಾತ್ರಕ್ಕೂ ಸಿಗಲಿಕ್ಕೆ ಅವಕಾಶವಿಲ್ಲ. ದೇವರ ಮಕ್ಕಳೇ, ಈ ರಾಜ್ಯದ ಮೊದಲನೇ ಕೊಡುಗೆ ಏನಂದರೆ, ನಮ್ಮನ್ನು ಪಾಪದಿಂದ ಮುಕ್ತಗೊಳಿಸಿದ ಮಾತ್ರವಲ್ಲದೆ ಪಾಪದಿಂದ ಉಂಟಾಗಿರ್ತಕ್ಕಂಥ ಆ ದಂಡನೆಯನ್ನು ಕೂಡ ಯೇಸು ಕ್ರಿಸ್ತ ತನ್ನ ಮೇಲೆ ಹೊತ್ತುಕೊಂಡು, ಆ ದಂಡನೆ ಹೊತ್ತುಕೊಂಡಿದ ಮೇಲೆ ಪಾಪದಿಂದ ದಂಡನೆ ಬಂತು. ಆ ದಂಡನೆ ಹೊತ್ತುಕೊಂಡಿದ ಮೇಲೆ ಆತನ ನೀತಿ ನಮಗೆ ಉಚಿತವಾಗಿ ಕೊಟ್ಟನು. ನನ್ನ ಪ್ರಿಯ ಸಹೋದರಿ, ಇದು ಜಗತ್ತಿನಲ್ಲಿ ಎಲ್ಲೂ ಸಿಗಲ್ಲ. ಆದರೆ ನಾವು ಇವತ್ತು ಅರ್ಥ ಮಾಡಿಕೊಂಡು, ಏಸಯ್ಯ ಅದು ನಮ್ಮ ನಾಲಿಗೆಯಲ್ಲಿ ಕೊಟ್ಟಿದೆ. ಏಸಯ್ಯ, ನನ್ನ ಪಾಪಗಳನ್ನು ಕ್ಷಮಿಸು ದೇವರೇ,
ಎಂಬುದಾಗಿ ಒಂದು ಸಾರಿ ನೀನು ಯಾವಾಗ ಹೇಳಿರ್ತೀವೋ ಅಂದಿನಿಂದ ಈ ಆಶೀರ್ವಾದಕ್ಕೆ ನೀನು ಬಾಧ್ಯಳಾಗಿದ್ದಿ, ನೀನು ಬಾಧ್ಯನಾಗಿದ್ದಿ. ಪ್ರೈಸ್ ಲಾರ್ಡ್ ಜೀಸಸ್. ನೀನು ಎಲ್ಲಿ ಬಿದ್ದಿರು, ಏನಾಗಿರು, ಆಶೀರ್ವಾದದ ಮುದ್ರೆ ಬಿದ್ದು ಬಿಟ್ಟಿದೆ. ನಿನ್ನನ್ನು ಆಶೀರ್ವಾದ, ಆ ದೇವರ ಆಶೀರ್ವಾದ ನಿನ್ನ ಎಷ್ಟು ಮಾತ್ರಕ್ಕೂ ನಾಶವಾಗಲಿಕ್ಕೆ ಬಿಟ್ಟುಕೊಡುದಿಲ್ಲ, ನಿನಗೆ ನಾಶವಾಗಲಿಕ್ಕೆ ಬಿಟ್ಟುಕೊಡುದಿಲ್ಲ. ಕೊನೆಯವರೆಗೂ ನಿನ್ನನ್ನು ಜೀವಮಾನ ಕಾಲವೆಲ್ಲ ದೇವರ ಆಶೀರ್ವಾದದ ನುಡಿಗಳು, ದೇವರ ಆಶೀರ್ವಾದದ ಮುದ್ರೆ, ಒಡಂಬಡಿಕೆ ನಮಗೆ ತಾಗಿಬಿಟ್ಟಿದ ಮೇಲೆ ಅದನ್ನು ಯಾರೂ ಅಗಲಿಸಲಿಕ್ಕೆ ಆಗುವುದಿಲ್ಲ. ನಿಮ್ಮಲ್ಲಿ ಕೆಲವರು ನಂಬದೇ ಹೋದರು, ಆತನು ಆಡಿದ್ದ ಮಾತುಗಳು, ಆತನ ಆಶೀರ್ವಾದಗಳು, ಆತನು ಹೇಳಿಕೊಂಡಿದ್ದು ಎಷ್ಟು ಮಾತ್ರಕ್ಕೂ ನೆರವೇರದೆ ತಪ್ಪುವುದಿಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರಿ, ನಿಮ್ಮಲ್ಲಿ ಅದನ್ನು ನಂಬದೇ ಹೋದರು. ನಿಮ್ಮಲ್ಲಿ ಕೆಲವು ಜನರಿಗೆ ನಂಬಲಿಕ್ಕೆ ಆಗ್ತಾ ಇದ್ದಿರಬಹುದು, ಅಥವಾ ನಿಮ್ಮಲ್ಲಿ ನಂಬಿಕೆ ಕಡಿಮೆ ಆಗ್ತಾ ಇರ್ಬೋದು, ಅಥವಾ ನೀವು ಬಲಹೀನರಾಗ್ತಾ ಇರ್ಬೋದು. ನೀವು ಬಲಹೀನರಾಗಿದ್ದರೂ ಆತನು ತನ್ನ ಮಾತುಗಳನ್ನು ತಪ್ಪುವವನು ಅಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯ ದೇವರ ಮಕ್ಕಳೇ, ಆತನ ಆಶೀರ್ವಾದ ಯಾವತ್ತಿಗೂ ತಪ್ಪಿ ಹೋಗುವುದಿಲ್ಲ. ನನ್ನ ಮಕ್ಕಳೇ, ಗಮನಿಸ್ತೀರಿ ಆ ಮಾತನ್ನು. ಕರ್ತನು ಒಳ್ಳೆಯವನಾಗಿದ್ದಾನೆ. ಯಾಕಂದರೆ ನಾವು ಬಲಹೀನರಾಗಿದ್ದರೂ, ನಾವು ಎಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ, ನಾವು ಬಿದ್ದು ಹೋಗುವಂಥ ಸ್ಥಿತಿಯಲ್ಲಿದ್ದರೂ ಕೂಡ ಆತನು ನಮ್ಮನ್ನು ಅಷ್ಟಕ್ಕೆ ಬಿಟ್ಟು ಕೊಡಲಿಕ್ಕೆ ಸಾಧ್ಯವಿಲ್ಲ. ಆತ ನಮ್ಮನ್ನು ಬಿಟ್ಟು ಕೊಡುವುದೇ ಇಲ್ಲ. ಯಾಕಂದರೆ ಆತ ನೀತಿವಂತನು, ನಂಬಿಕಸ್ಥನು, ಪ್ರಾಮಾಣಿಕನಾಗಿದ್ದಾನೆ. ನಮ್ಮಲ್ಲಿ ಕೆಲವರು ತಿಳಿಯದೆ ಅಜ್ಞಾನದಲ್ಲಿ ಬಿದ್ದು ಹೋಗಿದ್ರು ಕೂಡ ಆತನು ತನ್ನ ಮಾತನ್ನು ತಪ್ಪುದಿಲ್ಲ. ತನ್ನ ದೇವದೂತಗಳನ್ನು ಕಳಿಸಿ ನಮ್ಮನ್ನು ಎಚ್ಚರಿಸುತ್ತಾನೆ, ಅಥವಾ ತನ್ನ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಎಚ್ಚರಿಸುತ್ತಾನೆ, ಅಥವಾ ತನ್ನ ದರ್ಶನಗಳ ಮೂಲಕವಾಗಿ, ಕನಸಿನ ಮೂಲಕವಾಗಿ, ತನ್ನ ಕನಸುಗಳ ಮೂಲಕವಾಗಿ, ದರ್ಶನ ಮೂಲಕವಾಗಿ, ವಾಕ್ಯಗಳ ಮೂಲಕವಾಗಿ ದೇವರು ನಮ್ಮನ್ನು ಎಚ್ಚರಿಸಿ ತಿರುಗಿ ತನ್ನ ರಾಜ್ಯದ ಸುಖವನ್ನು ಅನುಭವಿಸುವಂತೆ ಮಾಡ್ತಾನೆ. ಹೊರತು ಆತನು ಯಾವತ್ತಿಗೂ ಮಾತು ತಪ್ಪುವವನು ಅಲ್ಲ ಅನ್ನತಕ್ಕಂಥ ಸತ್ಯವನ್ನು ನಾವು ಎಷ್ಟು ಮಾತ್ರಕ್ಕೂ ಮರೆತು ಹೋಗಬಾರ್ದು. ಗಂಭೀರವಾಗಿ ಹೇಳ್ತಿರಲ್ವಿಯ ದೇವಾದಿ ದೇವನೇ, ಹೌದು ರಕ್ಷಕನೇ, ನಿನ್ನ ನಾಮಕ್ಕೆ ಮೇಮುಂಟಾಗಲಿ. ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ, ಆತನು ಮಾಡಲಿಕ್ಕಾಗಲಾರದು ಯಾವುದೂ ಇಲ್ಲ. ಆದ ಕಾರಣ ಆತನು ನಮ್ಮನ್ನು ಉಚಿತಾರ್ಥವಾಗಿ ನೀತಿವಂತರಾಗಿ ನಮ್ಮನ್ನು ಮಾಡಿದ್ದಾನೆ. ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ ಮೊಟ್ಟ ಮೊದಲಾಗಿ ನಮಗೆ ಆತನು ನೀತಿಯನ್ನು ಉಚಿತವಾಗಿ ಅನುಗ್ರಹಿಸಿದ್ದಾನೆ. ಇದರ ನಂತರ ನಮಗೆಲ್ಲವೂ ಸೇರಿಸಿ ಕೊಡಲಾಗುತ್ತದೆ. 3:6 ಬಹಳ ಸರಳವಾಗಿ ಹೇಳಲಾಗಿದೆ. ಅನ್ಯರಾದ ನಮಗೆ ಅಬ್ರಹಾಮನು ದೇವರನ್ನು ಏನ್ ಮಾಡಿದಾನೆ? ಸರಳವಾಗಿ ನಂಬಿದನು. ಆ ನಂಬಿಕೆ ದೇವರ ಲೆಕ್ಕಕ್ಕೆ ನೀತಿವಂತನು ಎಂದು ಎನಿಸಲ್ಪಟ್ಟಿತ್ತು. ಬರೆದಿದೆಯಲ್ಲ, ಆದುದರಿಂದ ನಂಬುವವರೇ ಅಬ್ರಹಾಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ. ದೇವರು ಅನ್ಯ ಜನರನ್ನು ನಂಬಿಕೆಯ ಮೂಲಕವಾಗಿ ನಿಮಿತ್ತವಾಗಿ ನೀತಿವಂತನೆಂದು ಅವರನ್ನು ನಿರ್ಣಯಿಸುವನೆಂಬುದಾಗಿ ಶಾಸ್ತ್ರವು ಮೊದಲೇ ಕಂಡು ಅಬ್ರಹಾಮನಿಗೆ ನಿನ್ನ ಮೂಲಕ ಎಲ್ಲಾ ಜನಾಂಗಗಳವರಿಗೆ ಆಶೀರ್ವಾದ. ನೀತಿಯಿಂದ ಏನುಂಟಾಯ್ತ್ರಿ? ಆಶೀರ್ವಾದ. ಎಂಥ ಆಶೀರ್ವಾದ ಇದು ದೇವ್ರ ಮಕ್ಕಳೇ! ನೀತಿ ಅನ್ನೋದು ಕೂಡ ದೇವರು ನಮಗೆ ಆಶೀರ್ವಾದವಾಗಿ ಕೊಟ್ಟಿದ್ದ ದಾನವಾಗಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿಲ್ಲ. ಆದರೆ ಒಂದು ಮಾತು ನಾನು ನಿಮ್ಗೆ ಹೇಳಬೇಕು. ಯೇಸು ಕ್ರಿಸ್ತನನ್ನು ನಿಮ್ಮ ಒಡೆಯನಾಗಿ, ರಕ್ಷಕನಾಗಿ, ವಿಮೋಚಕನಾಗಿ ಒಪ್ಪಿಕೊಂಡಿದ್ದ ದಿನವೇ ನಿಮ್ಮನ್ನು ನೀತಿವಂತರಾಗಿ ಮಾಡಿಬಿಟ್ಟಿದ್ದಾನೆ. ಈ ಜಗತ್ತಿನ ಯಾವ ದುಷ್ಟ ಶಕ್ತಿಗಳಾಗಲಿ ಅಥವಾ ಯಾವುದೋ ಬೆಳಕಿನ ದೂತ ಬಂದು ಹೇಳಿದ್ರು ಕೂಡ ಈ ಸತ್ಯವಾರ್ತೆಯನ್ನು ಬಿಟ್ಟು ಮತ್ತು ಯಾವುದನ್ನು ಕೂಡ ನೀವು ನಂಬಬಾರದು.
ಯಾಕಂದರೆ ನೀವು ದೇವರಿಂದ ಮುದ್ರೆ ಹಾಕಲ್ಪಟ್ಟದವರಾಗಿದೆ, ನೀತಿವಂತರಾಗಿ ಎನಿಸಲ್ಪಟ್ಟಿದ್ರಿ. ಅದರ ನಂತರ ನೀವು ಎಷ್ಟು ಮಾತ್ರಕ್ಕೂ ನೀತಿ, ಸಮಾಧಾನ, ಪರಿಶುದ್ಧಾತ್ಮದಿಂದ ಉಂಟಾಗುವ ಆನಂದ, ರಿಪೆಂಟೆನ್ಸ್, ಬಿಲೀವ್, ಸಾಲ್ವೇಷನ್, ಹಲ್ಲೆಲೂಯಾ, ಮಾನಸಾಂತರ ಮೂಲಕವಾಗಿ ನಂಬಿಕೆ, ರಕ್ಷಣೆ, ನೀತಿ, ಸಮಾಧಾನ, ಪರಿಶುದ್ಧಾತ್ಮದಿಂದ ಉಂಟಾಗುವ ಸರ್ವಾನಂದ, ಹೆಲ್ತ್, ವೆಲ್ತ್ ಆ್ಯಂಡ್ ಡಿಗ್ನಿಟಿ, ಹಾನರ್, ಆರೋಗ್ಯ, ಐಶ್ವರ್ಯ ಮತ್ತು ಘನತೆ, ನಂಬಿಕೆ, ನಿರೀಕ್ಷೆ, ಪ್ರೀತಿ. ಬ್ಲೆಸ್ಡ್ ಆನ್ ಅರ್ತ್ ಪ್ಯಾರಡೈಸ್ ಆ್ಯಂಡ್ ಫಾರ್ ದ ನ್ಯೂ ಅರ್ತ್ ಆ್ಯಂಡ್ ಹೆವನ್. ಇದೆಲ್ಲದಕ್ಕೆ ಬಾಧ್ಯರಾಗಿದೆ ನಾವು ಇವತ್ತು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಇದನ್ನು ಯಾರು ಚೇಂಜ್ ಮಾಡ್ಲಿಕ್ಕೆ ಬರೋದಿಲ್ರಿ. ಯಾವುದೊಂದು ನಮ್ಮ ಮಾತಿಂದ ಏಬನಿಗೆ ಬಂದಿರುವ ಕೆಲವು ಅನಿಷ್ಟ ಬಂದಿರ್ಬೋದು, ಆದರೆ ಅದು ಕೂಡ ಬರದಂತೆ ನಮಗೆ ಎಲಿಹು ಅಂತ ಬೈಬಲ್ ಟೀಚರನ್ನು ಕಳಿಸಿ ನಮ್ಮ ನಾಲಿಗೆಗೆ ಗುಡ್ ನ್ಯೂಸ್ ಕೊಟ್ಬಿಟ್ಟಿದ್ದಾನೆ. ಇನ್ನು ಮುಂದೆ ಜೀವವು ಮರಣವು ದೇವಜನರಾದ ನಿಮ್ಮ ನಾಲಿಗೆಯ ವಶದಲ್ಲಿ ಕೊಟ್ಟಿದ್ದಾನೆ. ಆಶೀರ್ವಾದವು, ಶಾಪವು, ಮೇಲು, ಕೇಡು, ಒಳ್ಳೆಯದು, ಕೆಟ್ಟದು ಎಲ್ಲ ನಿಮ್ಮ ನಾಲಿಗೆ ವಶದಲ್ಲಿ ಕೊಟ್ಟಿದ್ದಾನೆ. ಎಲ್ಲ ಹೇಳ್ತೀರ ಅಲ್ಲೂಯ್ಯ. ಯೇಸಯ್ಯ ನನ್ನ ಒಡೆಯನಾಗಿದ್ದಾನೆ, ಯೇಸಯ್ಯ ನನ್ನ ಜೀವನಾಗಿದ್ದಾನೆ. ಕಣ್ಣನ್ನು ಮುಚ್ಚ ನನ್ನ ಪ್ರಿಯ ಸಹೋದರಿ, ಇಂದಿನಿಂದ ರಿಪೆಂಟ್, ಮಾನಸಾಂತರ, ನಂಬಿಕೆ, ರಕ್ಷಣೆ, ನೀತಿ, ಕ್ರಿಸ್ತು ಯೇಸುವಿನ ಮೂಲಕವಾಗಿ ಉಚಿತಾರ್ಥವಾಗಿ ನಮ್ಮನ್ನು ನೀತಿವಂತರಾಗಿ ನೀನು ಮಾಡಿದ ಕರ್ತನೆ. ಇದು ರಾಜ್ಯದ ನಿಧಿ ನಿಕ್ಷೇಪಗಳು, ಸಮಾಧಾನ, ಶಾಂತಿ, ಆರೋಗ್ಯ, ಐಶ್ವರ್ಯ, ಘನತೆ, ನಂಬಿಕೆ, ನಿರೀಕ್ಷೆ, ಪ್ರೀತಿಯಿಂದ ತುಂಬಿ ನಾವು ಜೀವಮಾನ ಕಾಲವೆಲ್ಲ ಆನಂದ ಹರ್ಷದಿಂದ ಹಾರೈಸಬೇಕೆಂಬುದಾಗಿ ನಮ್ಮನ್ನು ಬಲಪಡಿಸಿದ ರಾಜ್ಯ. ಆದರೆ ಈ ರಾಜ್ಯದ ಆಶೀರ್ವಾದ ಭೂಮಿಯಲ್ಲಿ ಕೂಡ ನೀನು ಆಶೀರ್ವದಿಸಲ್ಪಡುತ್ತಿ. ಸಾತ್ವಿಕನು ಧನ್ಯನು, ಭೂಮಿಯನ್ನು ಸ್ವತಂತ್ರಿಸಿಕೊಳ್ತಾನೆ. ಅಷ್ಟೇ ಅಲ್ಲ, ಪರದೇಶಿ ಅವನಿಗಾಗಿ ಕಾಯ್ತಾ ಇರ್ತದೆ. ಅಷ್ಟೇ ಅಲ್ಲ, ಹೊಸ ಆಕಾಶ, ಹೊಸ ಭೂಮಿಗೆ ಅವನು ವಾರಸತ್ವವನ್ನು ಪಡ್ಕೊಂಡಿದ್ದಾನೆ. ಹೌದು ರಾಜ, ಪರಲೋಕ ರಾಜ್ಯವು ಹೊಲದಲ್ಲಿ ಬಚ್ಚಿಟ್ಟಿರುವ ನಿಧಿ ನಿಕ್ಷೇಪಗಳಿಗೆ ಸಮಾನವಾಗಿದೆ ಎಂಬುದಾಗಿ ಇವತ್ತು ಕರ್ತನೆ ವಿಧ ವಿಧವಾಗಿ ಇದರಲ್ಲಿರ್ತಕ್ಕಂಥ ಅನೇಕ ಲಾಭದಾಯಕವಾದದನ್ನು ನಾವು ನೋಡಿದೆವು ಕರ್ತನೆ. ಒಂದು ಆರ್ಥಿಕ ಆಶೀರ್ವಾದ, ಇನ್ನೊಂದು ಆಧ್ಯಾತ್ಮಿಕ ಆಶೀರ್ವಾದ, ಇನ್ನೊಂದು ಕರ್ತನೆ ಭೌತಿಕ ಆಶೀರ್ವಾದ, ಸಮೃದ್ಧಿಕರವಾಗಿ ಕರ್ತನೆ ಜೀವ, ಆತ್ಮ, ಪ್ರಾಣ, ದೇಹಕ್ಕೆ ಕರ್ತನೆ ಎಷ್ಟು ಮಾತ್ರಕ್ಕೂ ಮೋಸ ಇಲ್ಲದೆ ಕರ್ತನೆ ಎಲ್ಲ ರೀತಿಯಿಂದ ನಮ್ಮನ್ನು ಆಶೀರ್ವದಿಸಿ, ನಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿ ಕರ್ತನೆ, ಎಲ್ಲ ಕೆಲಸಗಳಲ್ಲಿ ಯಶಸ್ವಿ ಸಫಲ ಕೃತಾರ್ಥವನ್ನು ಕೊಟ್ಟು ಕರ್ತನೆ ಏಬನಿಗೆ ಅವನಿಗೂ ಏಬನ ಮನೆತನದವರಿಗೂ ಅವನಿಗಿರುವ ಎಲ್ಲ ಸ್ವಾಸ್ಥ್ಯಕ್ಕೂ ನೀನು ಪರಲೋಕದ ಸುಭದ್ರತೆಯ ಬೇಲಿಯನ್ನು ಹಾಕಿ ಅವನು ಮಾಡುವ ಎಲ್ಲ ಕೆಲಸ ಕಾರ್ಯಗಳನ್ನು ನೀನು ಸಫಲ ಮಾಡ್ತಿರೋದ್ರಿಂದಲೇ ಅವನು ದೇವರಿಗೆ ಭಯಪಡ್ತಾ ಇದ್ದಾನೆ. ಹೌದು ರಾಜ, ಕರ್ತನೆ ನಾವು ಇಂದಿನಿಂದ ಕರ್ತನೆ ಯೇಸು ಕ್ರಿಸ್ತನ ಉಚಿತಾರ್ಥವಾಗಿ ದೊರಕಿರ್ತಕ್ಕಂಥ ಈ ರಾಜ್ಯದ ಸೌಭಾಗ್ಯವ ಧನ್ಯತೆಯನ್ನು ಕಳ್ಕೊಳ್ಳದೆ ರಾಜ, ನಿನಗೆ ಭಯಭಕ್ತಿಯುಳ್ಳವರಾಗಿ ನಡ್ಕೊಳ್ಳುವಂತೆ ಇವತ್ತಿನ ಮಾತುಗಳನ್ನು ನಮ್ಮನ್ನು ಎಚ್ಚರಿಸಿ ಬಲಪಡಿಸಿ ರಾಜ. ಜೀವಮಾನ ಕಾಲವೆಲ್ಲ ಇವತ್ತು ಇನ್ನೊಂದು ಸಾರಿ ಘೋಷಿಸ್ತಾ ಇದ್ದಾನೆ. ಈ ವಾರ್ತೆಯನ್ನು ಕೇಳ್ತಿರ್ತಕ್ಕಂಥ ಯೇಸು ಕ್ರಿಸ್ತನ ಈ ಸ್ವಾರ್ಥೆಯನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಐಶ್ವರ್ಯ, ಆನಂದ, ಹರ್ಷ ಸದಾಕಾಲ ಅವರಿಗೂ, ಅವರ ಮಕ್ಕಳಿಗೂ, ಮೊಮ್ಮಕ್ಕಳಿಗೂ, ಮರಿಮಕ್ಕಳಿಗೂ, 1000 ತಲೆವರೆಗೂ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.